ಜೈರಾಮ್ ಹೇಳಿ ನಾವು ಹೇಗಿದ್ದೀರಾ? ಅಲ್ಲಿ ಬಂದ್ರೆ ಉಳ್ಕೊಳ್ಳೋದು ಅದು ಸ್ವಲ್ಪ ಹಿಂದೆ ಬನ್ನಿ, ಸ್ವಲ್ಪ ಹಿಂದೆ. ಹಿಂದೆ ಬರ್ರ ಸರ್ ಕ್ಯಾಮ್ರಾ ನೋಡಿ. ಕಾರ್ಯಕ್ರಮ ಶುರು ಮಾಡೋಣ, ಆಮೇಲೆ ಎಲ್ಲ ಬರ್ತಾರೆ. ಮಳೆನೂ ಬಂದಿದ್ರಿಂದ ಸ್ವಲ್ಪ ಎಲ್ಲರೂ ಬರೋದು ತಡ ಆಗ್ತಾ ಇದೆ. ಇದೀಗ ವೇದಿಕೆಗೆ ಮಹನೀಯರನ್ನ ಆಹ್ವಾನಿಸ್ತೇನೆ. ಮೊದಲಿಗೆ ಪರಮ ಪೂಜ್ಯ ಶ್ರೀ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮೀಜಿಯವರು ಅಧ್ಯಕ್ಷರು, ರಾಮಕೃಷ್ಣ ವಿವೇಕಾನಂದ ಆಶ್ರಮ ತುಮಕೂರು, ಅವರನ್ನ ಭಕ್ತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸುತ್ತೇವೆ. ಶ್ರೀಯುತ ಎಸ್.ಆರ್. ರಮೇಶ್ ರವರು ಸಮಾಜ ಚಿಂತಕರು, ಮಹಾನ್ ದಾನಿಗಳು, ಹಿರಿಯರು. ಇವತ್ತವರ 85 ವರ್ಷ ಹುಟ್ಟು ಹಬ್ಬ ಇದೆ. ಅವರನ್ನ ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಶ್ರೀಮತಿ ಕಾಂತಮ್ಮನವರು ಶ್ರೀಯುತ ರಮೇಶ್ ಅವರ ಧರ್ಮಪತ್ನಿಯವರು, ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿದ್ದೇನೆ. ಶ್ರೀಯುತ ವಿದ್ಯಾರಣ್ಯ BS ಅವರು ಚಾರುಮತಿ ಪ್ರಕಾಶನದ ಒಡೆಯರು ಹಾಗೂ ಸಂಘಟನೆಯಲ್ಲಿ ಅತ್ಯಂತ ನಿಷ್ಣಾತರು. ಅವರನ್ನ ತುಂಬ ಗೌರವದಿಂದ ವೇದಿಕೆಗೆ ಆಹ್ವಾನಿಸಿದ್ದೇವೆ. ಡಾಕ್ಟರ್ ನಂಜುಂಡಪ್ಪನವರು, ಶ್ರೀಯುತ ಸುರೇಶ್ ಅವರ ಚಿಕ್ಕಪ್ಪ ಅವರು, ಸುಮಾರು 35 ವರ್ಷ ಕಾಲ ಅವರು ವೆಟರ್ನರಿ ಡಾಕ್ಟರ್ ಆಗಿ ಸೇವೆ ಸಲ್ಲಿಸಿ ಅದಕ್ಕಿಂತ ಹೆಚ್ಚಾಗಿ ಸಾಮಾಜಿಕವಾಗಿ ತಮ್ಮನ್ನ ಹೆಚ್ಚಾಗಿ ತೊಡಗಿಸಿಕೊಂಡಿರೋರು. ನಮ್ಮ ಕುಟುಂಬದ ಹಿರಿಯರು, ನಮಗೆ ಒಂಥರ ಮಾರ್ಗದರ್ಶಕರು. ಅವರನ್ನ ಕಾರ್ಯಕ್ರಮಕ್ಕೆ ಗೌರವದಿಂದ ಸ್ವಾಗತಿಸಿದ್ದೇನೆ. ಶ್ರೀಯುತ HR ಚಂದ್ರಶೇಖರಯ್ಯನವರು ನಮ್ಮ ಮಾವನವರು, ಶಿಕ್ಷಕರಾಗಿದ್ದವರು. ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಅವರ ಮಾರ್ಗದರ್ಶನ ಇರುತ್ತೆ. ಅವರನ್ನ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಶ್ರೀಮತಿ ಜಯಲಕ್ಷ್ಮಿಯವರು ನಮ್ಮ ಅತ್ತೆಯವರು. ಅವರು ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲೂ ನಾನು ಮಾಡ್ತಿದ್ದ ನಾಟಕಗಳಲ್ಲಿ ವೇಷಭೂಷಣ ಮತ್ತು ಮೇಕಪ್ ವಿಭಾಗದಲ್ಲಿ ನನಗೆ ಹೆಚ್ಚಾಗಿ ಸಹಕಾರ ಕೊಡ್ತಾ ಇದ್ರು. ಇಂದಿನ ಈ ಕಾರ್ಯಕ್ರಮಕ್ಕೆ ಅವರನ್ನು ತುಂಬ ಗೌರವದಿಂದ ಆಹ್ವಾನಿಸಿದ್ದೇನೆ. ಶ್ರೀಮತಿ ಕೃಷ್ಣಮಣಿ ಕೃಷ್ಣಶಾಸ್ತ್ರಿಯವರು ನನ್ನ ಮಾತೃಶ್ರೀಯವರು. ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ನನ್ನ ತಂದೆ ವಿಜಯೀ ಭವ ಅಂತ ಹರಿಸ್ತಾ ನನ್ನ ತಲೆ ಮೇಲೆ ಕೈ ಇಟ್ಟು ಹಾರೈಸ್ತಾ ಇದ್ರು. ಈಗ ನನ್ನ ತಂದೆಯನ್ನು ಒಳಗೊಂಡಂತೆ ಆ ರೂಪದಲ್ಲಿ ಮಾತೃಸ್ವರೂಪಿ ನಮ್ಮ ತಾಯಿಯವರನ್ನ ತುಂಬ ಗೌರವದಿಂದ ವೇದಿಕೆಗೆ ಆಹ್ವಾನಿಸಿದ್ದೇನೆ. ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇಂದಿನ ಬೆಳಗು ಶುಭ ಬೆಳಗು, ಇನ್ನೊಂದು ರೀತಿಯಲ್ಲಿ ಶುಭ್ರ ಬೆಳಗು. ಮೊದಲ ಮಳೆ ಸುರಿದಿದೆ.
ಕಲ್ಮಶ ಕಶ್ಮಲ ವ್ಯತ್ಯಾಸ ಏನು ಅಂತ ಯಾರೋ ಮೊನ್ನೆ ಕೇಳಿದ್ರು. ಕಶ್ಮಲ ಹೊರಗಿನ ಕೊಳೆಯನ್ನ ಕಶ್ಮಲ ಅಂತ ಕರಿತೀವಿ, ಒಳಗಿನ ಕೊಳೆಯನ್ನ ಕಲ್ಮಶ ಅಂತ ಕರಿತೀವಿ. ಎರಡನ್ನೂ ತೊಳಿತು ಈ ಮೊದಲ ಮಳೆ. ಹಾಗಾಗಿ ಇವತ್ತು ನಮ್ಮ ಸುಕೃತ ಪಾತಜ್ಜಿ ಅನ್ನುವಂಥ ಜೀವನವನ್ನ ತುಂಬಾ ಪ್ರೀತಿಸುವಂತ ಒಂದು ವ್ಯಕ್ತಿತ್ವದ ಚಿತ್ರಣವನ್ನ ನಾವಿವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಬಂದ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಪ್ರಾರ್ಥನೆ ಶ್ರೀಮತಿ ಶ್ರೀದೇವಿ ಅನಂತರಾಮು ಅವರು, ಗಮಕ ವಿದುಷಿ. ಶಾರದಾ ಭೋಜ ವದನ ವದನ ಭುಜೆ ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ ಬಡಿಯಲಿ. ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ, ಒಂದೇ ಆಸೆಯು ಮನದಲ್ಲಿ, ಒಂದೇ ಆಸೆಯು ಮನದಲ್ಲಿ. ಧನ್ಯವಾದ. ಧನ್ಯವಾದಗಳು. ಈಗ ಸ್ವಾಗತ ಮತ್ತು ಪ್ರಸ್ತಾವನೆ ಎರಡು ಜವಾಬ್ದಾರಿಯನ್ನು ನಮ್ಮ ರವೆ ಅಜ್ಜಿ ಪ್ರಕಾಶನದ ಪ್ರಕಾಶಕರಾದ ಶ್ರೀಯುತ HC ಸುರೇಶ್ ಅವರಿಗೆ ವಹಿಸ್ತಾ ಇದ್ದೀವಿ. ಇದೀಗ ಶ್ರೀಯುತ ಸುರೇಶ್ ಅವರು. ನಮಸ್ಕಾರ. ಪ್ರಥಮವಾಗಿ ನಮ್ಮ ಮನೆದೇವರಾದಂಥ ವನ್ನಾದೇವಿ ವೆಂಕಟೇಶ್ವರರನ್ನು ಮತ್ತು ನನ್ನ ನೆಚ್ಚಿನ ಕುಣಿಗಲಿನ ಕೋದಂಡರಾಮ ದೇವರಿಗೆ ಶಾಸನಾಜ್ಞೆ ಪ್ರಮಾಣವನ್ನು ಮಾಡ್ತಾ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಟ್ರಸ್ಟಿನಲ್ಲಿ ತುಂಬ ದೊಡ್ಡ ದೊಡ್ಡ ಆಸೆ ಏನಿಲ್ಲ, ಸುಮ್ಮನೆ ಒಂದು 3 ಸಣ್ಣ ಆಸೆ ಇಟ್ಕೊಂಡಿದ್ದೀವಿ. ಒಂದು, ಯಾವತ್ತೂ ಮರೆಯಬಾರದಂಥ ವ್ಯಕ್ತಿಗಳಿರ್ತಾರೆ ಸಮಾಜದಲ್ಲಿ, ಯಾವತ್ತೂ ಮರೆಯಬಾರದು. ಅವ್ರಿಗೆ ಯಾವತ್ತೂ ಸಮಾಜ ಕೃತಜ್ಞರಾಗಿರಬೇಕು, ಅವರಿಗೆ ಧನ್ಯವಾದ ಅರ್ಪಿಸಬೇಕು. ಅಂಥ ಮಹನೀಯರುಗಳನ್ನು ಸನ್ಮಾನ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಟ್ರಸ್ಟಿನ ಒಂದು ಮಹಾ ಉದ್ದೇಶ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು SR ರಮೇಶ್ ಅವರನ್ನ ಸನ್ಮಾನ ಮಾಡಿಸ್ತಾ ಈ ಒಂದು ಟ್ರಸ್ಟಿನ ಉದ್ಘಾಟನೆ ಮಾಡ್ತಾ ಇದ್ದೀವಿ ಅಂತ ಹೇಳಕ್ಕೆ ನನಗೆ ಖುಷಿ ಆಗುತ್ತೆ. ಎರಡನೇದು, ಪ್ರಾಜ್ಞರು ಮತ್ತು ವಿದ್ವಾಂಸರ ಸಹಾಯದಿಂದ ಸ್ತೋತ್ರಗಳು, ಪ್ರಾರ್ಥನೆ ಶ್ಲೋಕಗಳು ಮತ್ತು ಅನೇಕ ತತ್ವಜ್ಞಾನಿಗಳು ಬರೆದಿರ್ತಕ್ಕಂಥ ಶ್ಲೋಕಗಳನ್ನು ಕನ್ನಡೀಕರಣಗೊಳಿಸಬೇಕು. ಅದನ್ನು ವಿಡಿಯೋ, ಆಡಿಯೋ ಮತ್ತು ಪ್ರಿಂಟ್ 3 ಯಾವುದರಲ್ಲಿ ಸಹಾಯ ಆಗುತ್ತೆ ಅದರಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಟ್ರಸ್ಟಿನ ಒಂದು ಉದ್ದೇಶ. ಯಾಕೆಂದರೆ ಶಂಕರಾಚಾರ್ಯರು ಮತ್ತು ಅನೇಕ ವಿದ್ವಾಂಸರು ಬರೆದಿರ್ತಕ್ಕಂಥದ್ದೆಲ್ಲ ಸಂಸ್ಕೃತ ಮತ್ತು ಒಂದು ಕಠಿಣವಾದ ಕನ್ನಡದಲ್ಲಿದೆ. ಅದು ಎಷ್ಟೊಂದು ಜನಕ್ಕೆ ಅರ್ಥ ಆಗದೇ ಇರೋದ್ರಿಂದ ಅದರ ಅರ್ಥಾನುಸಾರವಾಗಿ ಕನ್ನಡೀಕರಣ ಮಾಡಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಟ್ರಸ್ಟಿನ ಒಂದು ಗುರಿಯಾಗಿರುತ್ತೆ. ಮತ್ತು ಅರ್ಥಪೂರ್ಣವಾಗಿ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಇತರ ಕಾರ್ಯಕ್ರಮಗಳನ್ನು ಆಯೋಜಿಸೋದು. ಏನು ನಮ್ಮ ಟ್ರೆಡಿಷನಲ್ ಆಗಿ ಏನೇನು ಮಾಡ್ಕೊಂಡು ಬರ್ತಾ ಇದೀವಿ, ಏನು ಮರ್ತೋಗ್ತಾ ಇದ್ದೀವಿ, ಅದ್ರ ಕಡೆ ಸಣ್ಣ ಪುಟ್ಟ ಗಮನ ಹರಿಸಿ ಇನ್ನೂ ಅಚ್ಚುಕಟ್ಟಾಗಿ ಯಾವ್ದು ಬಿಟ್ಟೋಗಿದೆ, ಯಾವ್ದು ಸರಿ ಮಾಡ್ಕೊಂಡು ಮಾಡಿಸ್ಬೇಕು, ಅದ್ರ ಕಡೆ ಗಮನ ಕೊಡಬೇಕು ಅನ್ನೋಕ್ಕಾದ್ರೆ ಒಂದು ನಮ್ಮ ಒಂದು ಟ್ರಸ್ಟಿನ ಉದ್ದೇಶ. ಈ ಒಂದು ಕಾರ್ಯಕ್ರಮ ಬೆಂಗಳೂರಲ್ಲಿ ನಡೆಯೋದಕ್ಕಾಗಿರ್ಬೋದು, ಇಷ್ಟೊಂದು ಅಚ್ಚುಕಟ್ಟಾಗಿ ನಮಗೆಲ್ಲ ಇಲ್ಲಿ ಆಗೋದಕ್ಕೆ ಒಂದು ನಮ್ಮ ಸುಮಾರು ದಿವಸಗಳಿಂದ ಒಂದು ನಮ್ಮ ಜೊತೆಯಲ್ಲಿ ಚರ್ಚಿಸಿ ಮಾಡಿ ಈ ಒಂದು ಕಾರ್ಯಕ್ರಮ ಒಂದು ಅದ್ಭುತವಾಗಿ ಬರೋದಕ್ಕೆ ನಮಗೆಲ್ಲ ಮುಖ್ಯ ಕಾರಣ ಪರಮ ಪೂಜ್ಯ ಶ್ರೀ ಶ್ರೀ ವೀರೇಶ್ವರ ಸರಸ್ವತಿ ಸ್ವಾಮೀಜಿಯವರು, ಅಧ್ಯಕ್ಷರು, ರಾಮಕೃಷ್ಣ ವಿವೇಕಾನಂದಾಶ್ರಮ ತುಮಕೂರು. ಇವರಿಗೆ ನಮ್ಮ ಕುಟುಂಬದ ಪರವಾಗಿ ಮತ್ತು ನೀವೆಲ್ಲರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೊಡ್ತಾರೆ. 85 ವರ್ಷದ ಯುವಕ ನಮ್ಮೆಲ್ಲರೂ ಯಾವಾಗಲೂ ತಿದ್ದುತ್ತಾ ಇರೋದು, ಹಂಗೆ ಮಾಡಿ ಹಿಂಗೆ ಮಾಡಿ ಅನ್ನೋದಕ್ಕೆಲ್ಲ ಗೈಡ್ ಮಾಡ್ತಾ ಇರೋದು. ನಮ್ಮ ತಪ್ಪನ್ನು ಕೂಡ ಹೈಲೈಟ್ ಮಾಡಿದ್ರೆ ಯಾವ ರೀತಿ ಮುಂದೆ ಸರಿ ಮಾಡ್ಕೊಂಡು ಹೋಗಬೇಕು ಅಂತ ಮಾರ್ಗದರ್ಶನ ಕೊಡ್ತಾ ಏರೂರಿನ ಕುಡಿ ಇವತ್ತು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮತ್ತು ಅವರು ಏರೂರು, ಕುಣಿಗಲ್ಲು, ಬೆಂಗಳೂರು, ತುಮಕೂರು ಈ ಒಂದು ಏರಿಯಾನ ಅವರ ಕಾರ್ಯಕ್ಷೇತ್ರವಾಗಿ ಮಾಡಿಕೊಂಡು ಅದ್ಭುತವಾದ ಸಮಾಜ ಸೇವೆಯನ್ನು ಮಾಡಿಕೊಂಡು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ನಮ್ಮಂಥವನ್ನೆಲ್ಲ ಅವರೆಲ್ಲ ಅವರ ಕೈ ತೋಳಲ್ಲಿ ತಪ್ಪಿಕೊಂಡು ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ತಪ್ಪಿಲ್ಲ. ನಮ್ಮನ್ನು ಮಾರ್ಗದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಿರಿಯರಾಗಿರ್ತಕ್ಕಂಥ ಇವತ್ತಿನ 85ನೇ ವರ್ಷದ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇರ್ತಕ್ಕಂಥ ಶ್ರೀಯುತ SR ರಮೇಶ್ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ ಕೊಡ್ತಾರೆ. ಶ್ರೀಮತಿ ಕಾಂತಮ್ಮನವರು, ಅವ್ರಿಗೂ ಕೂಡ
ಇದೇ ಮೊನ್ನೆ 8ನೇ ತಾರೀಕು ಹುಟ್ಟುಹಬ್ಬ ಮಾಡ್ಕೊಂಡಿರ್ತಕ್ಕಂಥ ಕಾಂತಮ್ಮನಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಈ ಒಂದು ಬುಕ್ ನೀವೇನು ಸದ್ಯದಲ್ಲೇ ನೋಡ್ತಾ ಇದ್ದೀರಾ, ಅದರ ಒಂದು ಕಲ್ಪನೆ ನಮ್ಮದು ಒಂಥರ ಇತ್ತು. ಅದಕ್ಕೆ ಹೆಚ್ಚಿನ ಬೆರಗು ಕೊಟ್ಟು ನಮ್ಮ ಇವತ್ತಿನ ಒಂದು ಕಾರ್ಯಕ್ರಮದ ವ್ಯವಸ್ಥೆಯಲ್ಲಿ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಕೂಡ ತಗೊಂಡು, ನನ್ನ ಹೆಂಡತಿಯ ಸುಷ್ಮಾ ಸೀನಿಯರ್ ಆಗಿದ್ದರು, ದೀನಾ ಸಂಬಲ್ಲಿ ಅವರು ಜೊತೆಲಿದ್ದರು, ಅವ್ರ ಜೊತೆ ಸುಮಾರು ವರ್ಷ ಒಡನಾಡಿತ್ತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ವಾಟ್ಸಪ್ಪಲ್ಲಿ ಹೀಗೆ ಮರ್ತೋಗಿದ್ದವ್ರು ಜಾಯಿನ್ ಆಗಿ ಇವತ್ತು ಈ ಒಂದು ಪುಸ್ತಕ ಇಷ್ಟೊಂದು ಚೆನ್ನಾಗಿ ಬಂದಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣರು ಶ್ರೀಯುತ ವಿದ್ಯಾರಣ್ಯ ಅವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ನೋಡ್ಕೊಂಡಿರ್ತಕ್ಕಂಥ ಮತ್ತು ಮಾರ್ಗದರ್ಶನ ಮಾಡ್ತಾ ಇರತಕ್ಕಂಥ ನಮ್ಮ ತಾಯಿ ಶ್ರೀಮತಿ ಜಯಲಕ್ಷ್ಮಿ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಅತ್ತೆ ಅವರು ತುಂಬ ಖುಷಿಯಾಗಿ ಕಷ್ಟಪಟ್ಟು ಬಂದಿದ್ದಾರೆ. ಯಾಕಂದರೆ ಅವ್ರಿಗೆ ಮಂಡಿನಲ್ಲಿ ಮತ್ತೆ ಕಷ್ಟ ಆದರೆ ತುಂಬ ಪ್ರೀತಿಯಿಂದ ಬಂದಿದ್ದಾರೆ. ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖಪುಟ ವಿನ್ಯಾಸ ಮಾಡಿಕೊಟ್ಟಂಥ ಶ್ರೀ ರಾಘವೇಂದ್ರ ರಾಜೂರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ಅಜ್ಜಿ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಸ್ವಾರಸ್ಯವಾದ ಘಟನೆ ಇದೆ. ಅದನ್ನು ಹೇಳ್ಬಿಟ್ಟು ನಾನು 2 ನಿಮಿಷದಲ್ಲಿ ಆ ಕಾರ್ಯಕ್ರಮ ಮುಗಿಸ್ತೀನಿ. ಸುಮಾರು 30 ವರ್ಷಗಳ ಕಾಲ ನಮ್ಮ ಅಜ್ಜಿ ಹತ್ರ ಒಂದು ಟ್ರಂಕ್ ಇತ್ತು, ತುಂಬ ವಿಶೇಷ. ಅದು ಎಷ್ಟು ಕಷ್ಟಪಟ್ಟು ಅವರು ಮೇಂಟೈನ್ ಮಾಡಿದ್ರು ಅಂದರೆ, ಆ ಟ್ರಂಕನ್ನು ಅವರು ಬದುಕಿರೋವರೆಗೂ ಅವ್ರ ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಸೊಸೆ ಯಾರೂ ಕೂಡ ನೋಡಿರಲಿಲ್ಲ ಒಳಗಡೆ ಏನಿದೆ ಅಂತ. ಎಲ್ಲರಿಗೂ ಮೇಲ್ಭಾಗ ಮಾತ್ರ ಗೊತ್ತಿತ್ತು, ಒಂದು ಹಸಿರು ಕಲರ್ ಟ್ರಂಕು. ಅದು ಎಷ್ಟು ಕಷ್ಟ ಆದರೆ ಅವ್ರು ಎಲ್ಲಿ ಹೋದ್ರೂ ಅವ್ರ ಜೊತೆ ಅದು ಅಟ್ಯಾಚ್ ಆಗೇ ಟ್ರಂಕ್ ಇರಬೇಕಾಗಿತ್ತು. ನಮ್ಗೆ ಎಷ್ಟೊಂದು ಸತಿ ಏನಾಗೋದು ಅಂದರೆ, ನಮ್ಮ ಅಜ್ಜಿ ಎಲ್ಲರ ಮನೇಲೂ ಇರ್ತಾಯಿದ್ರು. ಯಾರ ಮನೆಯಿಂದ ಇನ್ನೊಂದು ಮನೆ ಶಿಫ್ಟ್ ಆಗಬೇಕು ಕೂಡ ಆ ಟ್ರಂಕ್ನ ತೊಗೊಂಡು ಬರ್ತಾಯಿದ್ವಿ. ನನಗೆ ಅನಿಸುತ್ತೆ ಸರ್, ತುಮಕೂರಿಂದ ಅಥವಾ ನಾವು ಅಂಚಿಪುರ ಅಂತ ಒಂದು ಊರಲ್ಲಿದ್ವಿ. ಅವಾಗ ನಿಮಗೆಲ್ಲ ಗೊತ್ತು, 30-40 ವರ್ಷದಿಂದ ಬಸ್ಗಳು ತುಂಬ ಕಮ್ಮಿ ಇರೋದು. ಬಸ್ಸಿನ ಗಾಡಿ ಟಾಪ್ ಮೇಲೆ ಟ್ರಂಕ್ ಇಟ್ಕೊಂಡು ಕೂತ್ಕೊಂಡು ಬಂದಿರ್ತಕ್ಕಂಥ ದಿವಸಗಳು ಕೂಡ ಇದೆ. ಆ ಟ್ರಂಕಲ್ಲಿ ಏನಿತ್ತು, ಅದರೊಳಗಡೆ ಏನೇನು ಸಿಕ್ತು, ಕೊನೆಗೆ ಅದನ್ನು ಓಪನ್ ಮಾಡಿದಾಗ ಅನ್ನೋದನ್ನ ನೀವೆಲ್ಲ ಯೋಚನೆ ಮಾಡ್ತಾರೆ ಏನಿರ್ಬೋದು ಅಂತ. ಅದನ್ನು ವಂದನಾರ್ಪಣೆ ಟೈಮಲ್ಲಿ ಅದನ್ನು ಏನಿತ್ತು ಅಂತ ತಿಳಿಸ್ತೀವಿ. ಅಲ್ಲಿವರೆಗೂ ನಿಮಗೂ ಕ್ಯೂರಿಯಾಸಿಟಿ ಇರಬೇಕು. ಅದನ್ನು ತುಂಬ ಕಷ್ಟಪಟ್ಟು ಎಲ್ಲರೂ ಮೇಂಟೈನ್ ಮಾಡಿ ತುಂಬ ನಮಗಂತೂ ಕ್ಯೂರಿಯಾಸಿಟಿ ಇತ್ತು. ನಮ್ಮ ಸೊಸೈಟಿ, ನಮ್ಮ ಅಜ್ಜಿ ಸೊಸೈಟಿ ಯಾರಾದರೂ ಮಕ್ಕಳುಗಳು ನಾವೆಲ್ಲ ತುಂಬ ಕಾಯ್ತಾ ಇದ್ವಿ ಅದರಲ್ಲಿ ಏನಿತ್ತು ಅನ್ನೋದನ್ನ ಕೊನೆಯಲ್ಲಿ ತಿಳಿಸ್ತೀನಿ. ಯಾರ್ಯಾರು ಬಂದಿದ್ದಾರೆ ಅವ್ರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ. ಮಾತಾಡಿದ್ರಲ್ವಾ, ಆಯ್ತು. ಅಜ್ಜಿ ಟ್ರಂಕಲ್ಲಿ ಏನಿತ್ತು ಅನ್ನೋದನ್ನ ವಂದನಾರ್ಪಣೆ ಟೈಮಲ್ಲಿ ರಿವೀಲ್ ಮಾಡ್ತಾರೆ. ಇದೀಗ ವಿದ್ಯುಕ್ತವಾಗಿ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಉದ್ಘಾಟನೆ ಪರಮ ಪೂಜ್ಯರಿಂದ ಕಾರ್ಯಕ್ರಮ ಉದ್ಘಾಟನೆಯಾಗುತ್ತೆ. ವೇದಿಕೆಯಲ್ಲಿರುವ ಮಹನೀಯರೆಲ್ಲ ಅದರಲ್ಲಿ ಪಾಲ್ಗೊಳ್ಬೇಕು ಅಂತ ವಿನಯದಿಂದ ಕೇಳ್ತಾರೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಹರಿಸಿದ ವೇದಿಕೆಯಲ್ಲಿರುವ ಎಲ್ಲ ಹಿರಿಯ ಮಹನೀಯರಿಗೂ ಧನ್ಯವಾದಗಳು. ಪೂಜ್ಯರಿಗೆ ಭಕ್ತಿಪೂರ್ವಕ ಕೃತಜ್ಞತೆಗಳು. ಇದೀಗ ಪುಸ್ತಕ ಬಿಡುಗಡೆ. ಪಾತಜ್ಜಿ ಸುಮ್ಮನೆ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಬರಿಬೇಕು ಅಂತ ಯಾವುದಾದ್ರೂ ಒಂದು ಸಾಂದರ್ಭಿಕವಾದ ವಿಚಾರಗಳನ್ನ ಇಟ್ಕೊಂಡು, ಪ್ರಸ್ತುತವಾದ ವಿಚಾರಗಳನ್ನ ಇಟ್ಕೊಂಡು ಬರಿತಾ ಹೋಗಿದ್ದು. ನನಗೆ ಏನನ್ನಾದ್ರೂ ಬರೀರಿ, ನೀವು ಬರೆಯೋಕ್ ಸಾಧ್ಯ ಇದೆ, ನೀವು ಬರ್ದಿದ್ದ 4 ಜನ ಓದಬೇಕು ಅನ್ನೋದನ್ನ ನನ್ನ ಮನಸ್ಸಿನಲ್ಲಿ ತುಂಬಿದ್ದು ಶ್ರೀತಾ ರಂಗನಾಥ್ ಅವರು. ಇಲ್ಲ, ನೀವು ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಬರ್ಕೋತಾ ಇದ್ದೀರಿ, ಅದನ್ನು ವಿವೇಕ ದೀಪ್ತಿಯಲ್ಲಿ ಬರೀರಿ ಅಂತ ಹೇಳಿದ್ರು. ಅದಕ್ಕೆ ಪೂಜ್ಯರು ಯಾಕಾಗಬಾರ್ದು, ಬರೀಬೇಕು ಅಂತ ಆಣತಿ ಇದ್ರು. ಆ ಬರ್ದಿದ್ದನ್ನ ಸೇರಿಸಿ ಒಂದು ಸಂಕಲನವಾಗಿ ನನ್ನ ಆರ್ಟಿಕಲ್ಸ್ನೆಲ್ಲ ಸೇರಿಸಿ ಒಂದು ಪುಸ್ತಕ ಮಾಡಿದ್ವಿ. ಯಾವ ಪುಸ್ತಕಗಳು ಅದ್ಭುತವಾದದ್ದು, ತುಂಬಾ ಪ್ರಜ್ಞಾಪೂರ್ವಕವಾಗಿ ಬರೆದಿರುವಂಥದ್ದು ಅಥವಾ ಪಾಂಡಿತ್ಯಪೂರ್ಣವಾಗಿದೆ ಅಂತ ಏನಲ್ಲ. ಆಯಾ ಸಂದರ್ಭಗಳಲ್ಲಿ ನನಗೆ ಅನಿಸಿದ್ದನ್ನ ನಾನು ಬರೆದೆ, ಅದು ಲೇಖನವಾಯಿತು, ಅದೊಂದು ಸಂಕಲನ ಬಿಡುಗಡೆ ಆಯಿತು. ಸಭೆ ಬಹಳ ಸಂಕೋಚ ಅನಿಸುತ್ತೆ ಈ ಥರ ದೊಡ್ಡ ವ್ಯಕ್ತಿಗಳ ಮಧ್ಯೆ ನಾನು ಕೂತ್ಕೊಳ್ಳೋದಕ್ಕೆ.
ಆನೆಗಳ ಹಿಂಡಲ್ಲಿ ಆಡು ಇದ್ದಂಗೆ. ಸುಷ್ಮಾ ಒಳ್ಳೆ ನಟಿ ಅನ್ನೋದಕ್ಕೆ ಅಥವಾ ಅವಳಿಗೆ ಥಿಯೇಟರ್ ಸೆನ್ಸ್ ಇದೆ ಅನ್ನೋದಕ್ಕೆ ಥಿಯೇಟ್ರಿಕ್ಯಾಲಿಟಿ ಇದರಲ್ಲಿ ಇರೋ ಎಲ್ಲ ಕಥೆಗಳಲ್ಲೂ ಇದೆ. ಅತ್ಯುತ್ತಮ ವಾಗ್ಮಿ ಅನ್ನೋದಕ್ಕೆ ಪಾತಜ್ಜಿನ ಕಾರಣ. ಇದರಲ್ಲಿ ಪಾತಜ್ಜಿ ಅನ್ನೋದು ಬಹುಶಃ ಸುಷ್ಮಾಳ ಒಂದು ಪ್ರೌಢವಾದ ಪ್ರಬುದ್ಧವಾದ ರೂಪ ಅಷ್ಟೇ. ಅದು ಆಕೆನೇ ಪಾತಜ್ಜಿ. ಆಮೇಲೆ ನಾನು ಹೇಳಿದ್ನಲ್ಲ, ಇನ್ನೊಂದು ವಿವೇಕ. ಇಡೀ ಪುಸ್ತಕವನ್ನು ಒಂದು ಮಾರಲ್ ಸ್ಟೋರಿ ಬುಕ್ಕಾಗಿ ಕೂಡ ನಾವು ಓದ್ಬೋದು, ಮಕ್ಕಳ ಪುಸ್ತಕವನ್ನಾಗಿಯೂ ಕೂಡ ನೀವು ಓದ್ಬೋದು, ಒಂದು ಆಧ್ಯಾತ್ಮದ ಪುಸ್ತಕವನ್ನಾಗಿಯೂ ನೀವು ಓದ್ಬೋದು, ವ್ಯಕ್ತಿತ್ವ ವಿಕಸನದ ಪುಸ್ತಕವನ್ನಾಗಿಯೂ ನೀವು ಓದ್ಬೋದು. ಸುಮ್ಮನೆ ನೀವು ಖುಷಿಗೆ ಒಂದು ಪನ್ನಿದೆ ಆರಾಮಾಗಿ ನಾವು ಓದ್ಬೋದು, ಹಾಗೂ ಕೂಡ ಓದ್ಬೋದು. ಈ ಕಥೆಯ ಬಹಳ ಮುಖ್ಯ ಅಂಶ ಏನಂತಂದರೆ, ಈ ಕಥೆಗಳು ಪಾತಜ್ಜಿ ಅಂತ ಒಂದು ಕ್ಯಾರೆಕ್ಟರು. ಇದು ತನ್ನ ಊರಿನಲ್ಲಿ ತನ್ನ ಸಮಾಜದಲ್ಲಿ ಸುತ್ತ ಯಾರ್ಯಾರ ಜೊತೆಗೆ ಏನೇನು ಸಂಬಂಧಗಳನ್ನು ಹೊಂದಿದ್ದಾರೆ ಅದನ್ನೇ ಬಹಳ ಮುಖ್ಯವಾದ ಈ ಕತೆ. ಇನ್ಸಿಡೆಂಟ್ಸ್ಗಳು ಬೇರೆ ಇರ್ಬೋದು, ಆದರೆ ಅವರ ನಡುವಿನ ಸಂಬಂಧಗಳು ಹೆಂಗಿರ್ತವೆ, ತನ್ನ ಪಕ್ಕದ ಮನೆಯವ್ರ ಜೊತೆ ಪಾತಜ್ಜಿ ಸಂಬಂಧ ಹೇಗಿರ್ತದೆ, ಒಂದು ಮಗುವಿನ ಜೊತೆ ಹೇಗಿರ್ತದೆ, ಒಂದು ಡಾಕ್ಟರ್ ಜೊತೆ ಹೇಗಿರ್ತದೆ, ಒಬ್ಬ ಅನ್ಯ ಧರ್ಮೀಯನ ಜೊತೆ ಹೇಗಿರ್ತದೆ, ಈ ಥರದ ಸಂಬಂಧಗಳನ್ನು ಇಡೀ ಕಥೆನಲ್ಲಿ ಹೇಳಿರೋದು. ಈ ಅಜ್ಜಿ ಪಾತಜ್ಜಿ ಒಂದು ಬಹಳ ಸಾಂಪ್ರದಾಯಿಕ ಕಣ್ಣಿನಿಂದ ಜಗತ್ತನ್ನು ನೋಡ್ತಾ ಇದ್ದಾಳೆ ಅಂತ ನನಗೆ ಅನಿಸುತ್ತೆ. ಆದರೆ ಅದು ಸಾಂಪ್ರದಾಯಿಕವೂ ಹೌದು, ಆಧುನಿಕ ಸಂವೇದನೆಯೂ ಹೌದು. ಪ್ರತಿ ರಚನೆ ಮಾಡೋದೊಂದು, ಅದರಲ್ಲಿ ಇರೋ ಹಾಗೆ ನಾವು ಜೀವನ ಮಾಡೋದು ಕೂಡ ಒಂದು. ಈ ಎರಡನ್ನೂ ಕೂಡ ಅವರು ಸಾಧ್ಯ ಮಾಡ್ತಾ ಇದ್ದಾರೆ. ಇದು ಬಹಳ ದೊಡ್ಡ ವಿಶೇಷ ಅನಿಸುತ್ತೆ. ನಾನು ಸಾವಿರಾರು ಪುಸ್ತಕಗಳನ್ನು ಪ್ರಕಟ ಮಾಡಿದ್ರು, ಇಷ್ಟು ಅಂದದ ಚಂದದ ಮತ್ತು ರಿಯಲಿಸ್ಟಿಕ್ ಆಗಿ ಕಾಣ್ತದೆ. ನಮ್ಮ ಕನ್ನಡ ನಾಡಿನ ಪ್ರತಿಯೊಂದು ಮನೆಯಲ್ಲೂ ಇರಬೇಕಾದಂತಹ ಒಂದು ಪುಸ್ತಕ. ಅಬಾಲ ವೃದ್ಧರಾಗಿ 6 ವರ್ಷದ ಮಗುವಿಂದ ಹಿಡಿದು ಅವ್ರು ಎಷ್ಟೇ ವಯಸ್ಸು ಇದ್ದರೂ 100 ವರ್ಷದವರು ಓದುವಂಥ ಒಂದು ಪುಸ್ತಕ. ಈ ಪುಸ್ತಕವನ್ನು ಪ್ರಕಟಣೆ ಮಾಡೋಕ್ಕೆ, ಒಂದಷ್ಟು ಕೆಲಸ ಮಾಡೋಕ್ಕೆ ನನಗೂ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ಸುಷ್ಮಾ ಸುರೇಶ್ ದಂಪತಿಗಳಿಗೆ ನಾನು ಕೃತಜ್ಞನಾಗಿದ್ದೇನೆ. ಎಲ್ಲದಕ್ಕಿಂತ ಜಾಸ್ತಿಯಾಗಿ ಈ ನೆಪದಿಂದಾಗಿ ನನ್ನ ತಂಗಿಯ ಒಡನಾಟ ಮತ್ತೆ ಬಹಳ ವರ್ಷದ ನಂತರ ನನಗೆ ಲಭಿಸೋದಕ್ಕಾಗಿ ನಾನು ಅವರಿಗೆ ಕೃತಜ್ಞನಾಗಿದ್ದೇನೆ. ಧನ್ಯವಾದಗಳು. ನಮ್ಮ ಮನೇಲಿ ಪುಟ್ಟ ಮಕ್ಕಳಿರ್ತಾರೆ. ಅವ್ರು ಏನಾದರೂ ಒಂಚೂರು ಏನಾದರೂ ಮಾಡಿದ್ರೆ ಅಂತೆಲ್ಲ ಸುತ್ತ ಕುತ್ಕೊಂಡು ಚಪ್ಪಾಳೆ ತರ್ತೀವಿ. ಯಾಕಂದರೆ ಮಕ್ಕಳನ್ನ ಉತ್ತೇಜಿಸಬೇಕು ಅನ್ನೋ ಕಾರಣಕ್ಕೆ. ಹಾಗೆ ಅವ್ರು ಮಾತಾಡಿದ್ರಲ್ಲಿ ಸತ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅದರಲ್ಲಿ ಬಹುಪಾಲು ಒಂದು ನಮ್ಮ ಕಣ್ಮುಂದೆ ಬೆಳೆದ ಒಂದು ಸಣ್ಣ ಮಗುವನ್ನು ಉತ್ತೇಜಿಸಿ ಇನ್ನೂ ಒಳ್ಳೆ ಕೆಲಸ ಮಾಡೋಕೆ ಪ್ರೇರೇಪಿಸುವಂತಹ ಉದಾತ್ತವಾದ ಮಾತುಗಳಿತ್ತು ಅಂತ ನಾನಾದರೂ ಪರಿಭಾವಿಸ್ತೀನಿ. ಇನ್ನೊಂದು, ಪಾತಜ್ಜಿಯನ್ನ ತಮ್ಮಗಳು ಅಂತ ಪರಿಭಾವಿಸಿದ ಯಾರಾದರೂ ಒಬ್ರು ತುಂಬಾ ಸರಳವಾಗಿ ಪಾತಜ್ಜಿ ಬಗ್ಗೆ ಮಾತಾಡ್ಬೋದಾ ಅಂತ ಒಂದು ಆಲೋಚನೆ ಬಂತು. ಹಾಗೆ ಯೋಚನೆ ಮಾಡಿದಾಗ ನನಗೆ ಮೊದಲು ಅನಿಸಿದ್ದು ದೀಪ್ತಿ. ಬೆಂಗಳೂರಲ್ಲಿದ್ದಾಳೆ, ನಮ್ಮ ಕುಣಿಗಲ್ನ ಮನೆ ಮಗಳು. ಈಗ ಅವಳು ಬೆಂಗಳೂರಲ್ಲಿ ನೆಲೆಸಿದ್ದಾಳೆ. ಅವಳು ಸ್ವಸ್ಥ ಸಮಾಜದ ಬಿಂಬ ಅಂತ ಪಾತಜ್ಜಿ ಬಗ್ಗೆ ಬರೆದಿದ್ದಾಳೆ. ನಾವು ತುಂಬಾ ತಣ್ಣಗೆ ತಂಪಾಗಿ ಹೋಗ್ತಾ ಇದ್ದೀವಿ. ಯಾಕೆಂದ್ರೆ ನಾವು ಅನ್ಕೊಂಡಿರೋ ಸಮಯಕ್ಕೆ ಕಾರ್ಯಕ್ರಮ ಮುಗಿಸ್ತೀವಿ. ಬೇರೆ ಏನೋ ಹೆಚ್ಚಿಂದನೇ ಈ ಕಾರ್ಯಕ್ರಮದಲ್ಲಿ ತುರ್ಕಿಲ್ದೇ ಇರೋದ್ರಿಂದ ತುಂಬಾ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಇದನ್ನು ಓದ್ಬಿಡ್ತೀನಿ. ತುಂಬಾ ಚಿಕ್ಕ ಚಿಕ್ಕ ಮುನ್ನುಡಿ, ಮಮತೆಯ ನುಡಿ ಅದೇ ಮುನ್ನುಡಿ ಅಂತ ನಾವು ಹಾಕಿದೀವಿ ಪುಸ್ತಕದಲ್ಲಿ. ಪಾತಜ್ಜಿ ಎಲ್ಲರನ್ನೂ ಪ್ರೀತಿಸುವ ವಾತ್ಸಲ್ಯಮಯಿ ಮಾತೆ. ತಮ್ಮವರ ನೋವಿನ ಬಗ್ಗೆಯೇ ಉದಾಸೀನದಿಂದ ಇರುವವರೇ ಈಗ ಹೆಚ್ಚು. ಆದರೆ ನಿಸ್ವಾರ್ಥದಿಂದ ತನ್ನತ್ತ ಬರುವವರೆಲ್ಲರ ಸಮಸ್ಯೆಗಳಿಗೆ ಪರಿಹಾರ ಹೇಳುವ ಅವರ ತಾಳ್ಮೆ. ಅಲ್ಲಿ ಅವಳು ಅವರು ಅಂತ ಪಾತಜ್ಜಿನ ಕರೀತಾಳೆ. ಅಂದ್ರೆ ಅವಳು ಹೇಗೆ ಪಾತಜ್ಜಿನ ಒಬ್ಬರು ಹಿರಿಯರು ಅಂತ ಪರಿಭಾವಿಸ್ತಾಳೆ. ಪರತತ್ವ ಮನದೊಳಗೆ ಮಂಕುತಿಮ್ಮ ಎಂಬ ಕಗ್ಗದ ಸಾಲಿನ ಮೂರ್ತ ರೂಪ ಈ ನಮ್ಮ ಪಾತಜ್ಜಿ. ಮನೆಗೊಬ್ಬರು ಪಾತಜ್ಜಿ ಇದ್ದರೆ ಸ್ವಸ್ಥ ಸಮಾಜ ನಿರ್ಮಾಣ ನಿಶ್ಚಿತ. ಇದು ದೀಪ್ತಿ ಬರ್ದಿರೋದು. ದೀಪ್ತಿ ಬಾ. ಅದು ನಾನು ಪಾತಜ್ಜಿ ಬಗ್ಗೆ ಅವಳು ಬರ್ದಿದ್ದಾಳೆ ಅಂತ ಕರೀತಿರೋದಲ್ಲ, ಎಷ್ಟು ಪ್ರೌಢವಾಗಿ ಅವಳ ಮನಸ್ಸಿನ ಭಾವನೆಯನ್ನು ಅವಳು ಬರ್ದಿದ್ದಾಳೆ. ಅವಳೊಳಗೂ ಒಬ್ಬ ಬರಹಗಾರ್ತಿ ಇದ್ದಾಳೆ ಅನ್ನುವುದನ್ನ ನಿಮ್ಮನ್ನು ಪರಿಚಯಿಸೋಕೋಸ್ಕರ ದೀಪ್ತಿನ ವೇದಿಕೆ ಕರೀತಾ ಇದ್ದೀನಿ. ಅವಳನ್ನು ಪರಿಚಯಿಸೋದು. ಕಾಲಘಟ್ಟದಲ್ಲಿ ನಮ್ಮ ಜೀವನ ನಿರ್ವಹಣೆಗೆ ಯಾರನ್ನೂ ದೂರದೆ ಹೊಣೆ ಮಾಡದೆ ತಾವೇ ದುಡಿದು ಬದುಕು ಸಾಗಿಸಿದ ಸ್ವಾಭಿಮಾನಿಗಳಾದ ಇಂಥ ಹಿರಿಯ ಜೀವಿಗಳನ್ನ ನಾವು ಕಣ್ಣಾರೆ ಕಂಡಿದ್ದೇವೆ ಎಂಬುದು ನಮ್ಮ ಅದೃಷ್ಟ. ಇದು ಸೃಷ್ಟಿಸಿದ ಪಾತ್ರವಲ್ಲ, ನಮ್ಮ ನಡುವೆಯೇ ಇದ್ದು
ನಮ್ಮವರಾಗಿ ನಮ್ಮಿಂದ ಮರೆಯಾದ ಆಕಾಶ ದೀಪಗಳ ಚಿತ್ರಣ. ಈ ರೀತಿಯಲ್ಲಿ ಸಾಗಿ ಹೋದ ವ್ಯಕ್ತಿತ್ವಗಳ ಒಟ್ಟಾರೆ ಚಿತ್ರಣವನ್ನ ಪ್ರಸಂಗಗಳ ಮೂಲಕ ಕಟ್ಟಿಕೊಟ್ಟ ಲೇಖಕಿ ಶ್ರೀಮತಿ ಸುಷ್ಮಾ ಸುರೇಶ್ ಅವರಿಗೆ ವಂದನೆಗಳು. ಮೇಡಮು ಬರಹಗಾರ್ತಿ. ಅವರು ಈಗಾಗಲೇ ನನಗಿಂತ ಹಿರಿಯರು, ನನಗಿಂತ ಹೆಚ್ಚು ಬರೆದಿದ್ದಾರೆ. ಅವರು ಪಾಠಜಿ ಬಗ್ಗೆ ಇಷ್ಟು ಒಳ್ಳೆ ಮಾತಾಡಿರೋದು ನನಗೆ ಹೆಮ್ಮೆ. ವಿಶೇಷವಾಗಿ ಪರಿಚಯಿಸಬೇಕು ಅಂದ್ರೆ ನನ್ನ 2ನೇ ಪುಸ್ತಕದ ಆ ಇಡೀ ಪುಸ್ತಕದ ಜೀವಾಳವಾಗಿದ್ದ ಅಶ್ವಥ್ ನಾರಾಯಣ ತಾತ ಅವರ 2ನೇ ಮಗಳು ಇವರು ವಂದನ. ನಾನು ವಾಕಿಂಗ್ ಹೋಗುವಾಗ ಪಾಠಜಿ ಕಾಫಿ ಆಯ್ತಾ ಅಂತ ಕೇಳೋದು. ಅಂದ್ರೆ ಅವರು ನಾನೇ ಪಾಠಜಿ ಅಂತ ಪ್ರೀತಿಸ್ಬಿಡ್ತಾ ಇದ್ರು. ಅವ್ರು ಇವತ್ತು ಬಂದಿಲ್ಲ, ಆದ್ರೆ ಅವ್ರು ಬರ್ದಿರೋದನ್ನ ನಾನು ಓದ್ತೀನಿ. ಬದುಕನ್ನು ಬದುಕುವುದು ಹೇಗೆ ಎಂಬುದನ್ನು ಕಲಿಸಿಕೊಟ್ಟ ಮಹಾಮಾತೆ ಪಾತಜ್ಜಿ. ವಾಸ್ತವ ಬದುಕಿನಲ್ಲಿ ನಗುವುದಕ್ಕೆ ಕಾರಣಗಳು ಬೇಕಿಲ್ಲ, ಮಗುವಂತೆ ನಕ್ಕು ಬಿಡಿ ಅನ್ನುವ ಪಾತಜ್ಜಿಯ ಮಾತುಗಳು ಮನಸ್ಸಿಗೆ ಮುದ ನೀಡುತ್ತವೆ. ವಿದ್ಯಾರಣ್ಯ ಅವರು ದಯಮಾಡಿ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಇವರು ರಂಗಕರ್ಮಿ, ಲೇಖಕ. ಅವ್ರು ನನ್ನ ಹೊಗಳಿದ್ರು ಅಂತ ನಾನು ಅವ್ರನ್ನ ಹೊಗಳ್ತಿರೋದಲ್ಲ. ಅವರು ನನಗಿಂತ ತುಂಬಾ ಕೆಲಸ ಮಾಡಿದ್ದಾರೆ. ಲೇಖಕರು, ಪ್ರಕಾಶಕರು, ಪತ್ರಕರ್ತರು, ಹೀಗೆ ಬಹುಮುಖ ಪ್ರತಿಭೆ. ಇಷ್ಟೆಲ್ಲ ಇದ್ದಾಗ ನಮಗೊಂದು ಆಟಿಟ್ಯೂಡ್ ಇರುತ್ತಲ್ವಾ, ಯಾರಾದ್ರೂ ಮಾತಾಡಿಸಿದಾಗ, ಏನಾದ್ರೂ ಕೇಳಿದಾಗ ಒಂದು ಸಣ್ಣದಾಗಾದ್ರೂ ನಾವೇನೋ ಒಂಚೂರು ಕಾಣಿಸ್ಕೊಡ್ತೀವಿ. ಅದು ಯಾವುದೂ ಇಲ್ಲದ ತೀರ ಸರಳ, ತಾನೇ ತನ್ನ ಮೈ ಮೇಲೆ ನಮ್ಮ ಜವಾಬ್ದಾರಿಗಳನ್ನ ಎಷ್ಟೋ ಹಾಕೊಂಡು ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗೋಕೆ, ಈ ಪುಸ್ತಕ ಇಷ್ಟು ಚೆನ್ನಾಗಿ ಬರೋಕೆ ಕಾರಣೀಭೂತರಾದವರು ಪರಮ ಪೂಜ್ಯರಿಂದ ಶ್ರೀಯುತ ವಿದ್ಯಾರಣ್ಯ ಅವರಿಗೆ ಗೌರವ. ಸರ್ ಹಾಗೆ ಇಟ್ಕೊಳ್ಳಿ, ನೋಡಿ ಕ್ಯಾಮ್ರಾ ನೋಡಿ ಸರ್, ಹಾಗೆ ಹಾಗೆ ಇಟ್ಕೊಳ್ಳಿ ಸರ್. ಹಾಂ ಇಲ್ಲಿ ನೋಡಿ ಸರ್ ಕ್ಯಾಮ್ರಾ. ಮೇಡಮ್ ನೀವು ಜಾಯ್ನ್ ಆಗಿ ಮೇಡಮ್. ಹಾಗೆ ನಿಮಿಷ ಸರ್, ಹಾಗೆ ಇಟ್ಕೊಳ್ಳಿ, ಹಾಗೆ ಸರ್ ಮೇಡಮ್ ಕ್ಯಾಮ್ರಾ ನೋಡಿ, ಹಾಗೆ ರೀ, ಹಾಗೆ ರೀ, ಹಾಗೆ ರೀ ಸರ್, ಹಾಗೆ ರೀ ಸರ್. ಪುಸ್ತಕ ನೋಡಿದ ತಕ್ಷಣ ಒಂದು ನಮ್ಮ ಮನೇಲಿ ಇಟ್ಕೊಳ್ಳೋಣ, ಇದು ಇಷ್ಟು ಮುದ್ದಾಗಿದೆ ಪಾತಜ್ಜಿ ಅಂತ ನಿಮ್ಗೆ ಅನ್ಸಿದ್ರೆ, ಅದರ ಮುಖಪುಟ ವಿನ್ಯಾಸವನ್ನ ಮಾಡಿಕೊಟ್ಟವರು ಶ್ರೀಯುತ ರಾಘವೇಂದ್ರ ನಾದೂರ್ ಅವರು. ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಗೌರವದಿಂದ ಕೇಳ್ಕೊಳ್ತೀನಿ. ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಅದ್ಭುತ ಕಲೆಗಾರರು. ಇವರ ಪೂರ್ಣ ಹೆಸರು, ನಾವು ಗುರು ರಾಘವೇಂದ್ರ ಅಂತ ಅವ್ರ ಹೆಸರು, ಗುರು ಅಂತ ಕರೆದ್ಬಿಟ್ಟು ಈಗ ಪೂರ್ತಿ ಹೆಸರನ್ನ ತುಂಬಾ ಪ್ರಜ್ಞಾಪೂರ್ವಕವಾಗಿ ಹೇಳ್ತಾ ಇದ್ದೀವಿ. ರಾಘವೇಂದ್ರ ನಾದೂರು ಅವರು ಹುಟ್ಟಿದ್ದು ಮತ್ತು ಬೆಳೆದಿದ್ದು ಶಿರಾ ತಾಲೂಕಿನ ಸಮೀಪದ ನಾದೂರು ಗ್ರಾಮದಲ್ಲಿ. ಪುಸ್ತಕದ ಮುಖಪುಟವನ್ನ ವಿನ್ಯಾಸ ಮಾಡಿಕೊಟ್ಟಿದ್ದು. ಇದು ಹೀಗಿರ್ಲಿ, ಅದು ಹಾಗಿರ್ಲಿ, ಪಾತಜ್ಜಿ ಹಣೆ ಚಿಕ್ಕದಾಯ್ತು, ಪಾತಜ್ಜಿ ಹಣೆ ದೊಡ್ಡದಾಯ್ತು, ಬಣ್ಣ ಹೀಗಾಯ್ತು, ಏನೇನೋ ಬಾಲಿಶವಾಗಿ ಹೇಳ್ದಾಗ್ಯೂ ಕೂಡ, ಯಾವ ಹೊತ್ತಲ್ಲಿ ಹೇಳಿದ್ರು ಕೂಡ ಬೇಸರಿಸ್ದೆ, ಅಮ್ಮ ಅದು ಹಾಗಲ್ಲ ಅಮ್ಮ, ಅದು ಹೀಗೆ, ಈ ಪರಿಭಾಷೆಯಲ್ಲಿ ಗ್ರಾಫಿಕ್ಸ್ ಇದರಲ್ಲಿ ಹೀಗೆ ಹೇಳ್ತಾರೆ, ಅದು ಹೀಗಿರ್ಬೇಕಮ್ಮ ಅಂತ ಹೇಳ್ತಾ ಎಷ್ಟೇ ಬೇಜಾರಾದ್ರೂ ಮಾತಲ್ಲಿ ಸ್ವಲ್ಪ ಪಾಲಿಶ್ ಮಾಡಿ ನನಗೆ ಅರ್ಥ ಮಾಡಿಸಿ ಇಷ್ಟು ಅದ್ಭುತವಾದ ಒಂದು ಪುಸ್ತಕ ಹೊರಗಡೆ ಬರೋದಕ್ಕೆ ಅವರ ಕೆಲಸ ತುಂಬಾ ಕಾರಣವಾಗಿದೆ. ಒಳಗಿನ ಹೂರಣ ನಾವು ಆಮೇಲೆ ನೋಡ್ತೀವಿ. ಇದನ್ನ ಕಳಿಸಿದ ತಕ್ಷಣ ಒಂದು ಮಾತು ಹೇಳಿದ್ರು ವಿದ್ಯಾರಣ್ಯ ಅವರು, ಮುಖಪುಟ ದಿವಿನಾಗಿದೆ ಅಂದ್ರು. ನಿಜವಾಗ್ಲೂ ದಿವಿನಾಗಿದೆ. ಅದಕ್ಕೆ ನಾವು ನಮ್ಮ ಸಂಸ್ಥೆಯ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳನ್ನ ನಾವು ಹೇಳ್ತಾ ಇದ್ದೀವಿ. ಪರಮ ಪೂಜ್ಯರು ಅವರಿಗೆ ಆಶೀರ್ವಾದ ಪೂರ್ವಕ ಇದನ್ನು ಕೊಡಬೇಕು ಅಂತ ಕೇಳ್ತೀವಿ. ಕ್ಯಾಮ್ರಾ ನೋಡಿ, ಸರ್ ಹಾಗೆ ಇಟ್ಕೊಳ್ಳಿ, ಹಾಗೆ ನೋಡಿ ಸರ್, ಹಾಗೆ ರೀ, ಹಾಗೆ ರೀ, ಕೊಡಿ ಸರ್, ಇಲ್ಲಿ ನೋಡಿ ಸರ್ ಕ್ಯಾಮ್ರಾ ನೋಡಿ, ಹಾಗೆ ರೀ, ಹಾಗೆ ರೀ. ಹೇಳ್ಬೇಕು, ಪಾತಜ್ಜಿ ಪುಸ್ತಕ ಬರೀತಿರುವಾಗ ನಾವು ಅಂಥ ವ್ಯಕ್ತಿತ್ವಗಳನ್ನ ಸಂಭ್ರಮಿಸಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದ್ದಾಗ, ಅವ್ರ ಮನೆಗೆ ಹೋದ್ರೆ ಅವ್ರ ತಾಯಿ ನಾವ್ ಯಾರು ಅಂತ ಗೊತ್ತಿಲ್ಲ, ಮೊದಲನೇ ಸತಿ ಅವ್ರನ್ನ ನೋಡ್ತಾ ಇದ್ದೀವಿ, ಎಂದೂ ಪರಿಚಯವೇ ಇಲ್ಲ ಅವ್ರಿಗೆ. ಇನ್ನು ನಾನು ಸುರೇಶ್ ಅವರು ಹೋಗಲ್ಲಿ ನಿಂತ್ಕೊಂಡು ಎದ್ದೇಳಿ ಕೈಕಾಲು ತೊಳ್ಕೊಳ್ಳಿ, ಬೆಂಡೆಕಾಯಿ ಹುಳಿ ಮಾಡಿದ್ದೀನಿ, ನಡೀರಿ ಊಟ ಮಾಡೋಣ ನಡೀರಿ ಅಂದ್ಬಿಟ್ರು. ನಮ್ಗೆ
ಮುಂಚೆ ಹೇಳ್ಬಿಟ್ಟು ಬನ್ನಿ ಎಷ್ಟು ಜನ ಬರ್ತೀರಾ ಅಂತ. 2 ಗಂಟೆಗೆ ಬರ್ತೀರಾ, 1:30ಗೆ ಬರ್ತೀರಾ, ಯಾಕಂದ್ರೆ ನಾವು ಆಚೆ ಹೋಗ್ಬೇಕಾಗಿತ್ತು ಅಂತ ಆ ಸಂಸ್ಕೃತಿಯಲ್ಲಿ ನಾವಿದ್ದೀವಿ. ಹಾಗಿರುವಾಗ ಮನೆ ತುಂಬಾ ಜನ ಕೂಡು ಕುಟುಂಬ, ಅಲ್ಲಿ ಹೋಗೋದೇ ಒಂದು ಸಂಭ್ರಮ. ಆ ಹಸಿರುಗಳ ಮಧ್ಯದಲ್ಲಿ ಅವ್ರ ಮನೆ ಇದೆ, ತುಂಬಾ ಸರಳವಾಗಿರ್ತಾರೆ, ತಣ್ಣಗಿದೆ ಮನೆ. ಹಂಗೆ ಹೋದಾಗ ಎದಡಿ ಹೇಗಾದ್ರೂ ಬಿಡಿ ಊಟ ಮಾಡಿ ಅಂತ ಅಂದ್ಬಿಟ್ಟಾಗ ಒಬ್ರು ಅಜ್ಜಿ ಎದುರಿಗೆ ಬಂದು ಎಷ್ಟು ಪ್ರೀತಿ ಬರುತ್ತೆ ಅವ್ರ ಬಗ್ಗೆ ಅಲ್ವಾ. ಹಾಗೆ ಪಾತಜ್ಜಿಯ ರೂಪಗಳು ಹೀಗೆಲ್ಲ ಇದೆ ನಮ್ಮ ಸಮಾಜದಲ್ಲಿ ಅಂತ ಹೇಳೋಕೆ ಅವ್ರ ತಾಯಿಯನ್ನ ನಾನು ಯಾವತ್ತೂ ನೆನಪಿಸ್ಕೊತಾ ಇರ್ತೀನಿ. ತಾಯಿಯವರೆಗೂ ನಾನು ಗೌರವಪೂರ್ವಕ ಕೃತಜ್ಞತೆಗಳನ್ನ ಈ ದಿನ ಅರ್ಪಿಸ್ತೀನಿ. ಈ 2 ಹಿರಿಯ ಜೀವಗಳು ಸಮಾಜಕ್ಕೆ ಮಾಡಿರುವ ಮೌಲ್ಯಗಳನ್ನ ನಾನು ಹೇಳ್ಬೋದು ಹೇಳ್ಬಾರ್ದು ಅಂತಲೂ ನಂಗೆ ಗೊತ್ತಿಲ್ಲ. ಅಷ್ಟು ಸಮಾಜಕ್ಕಾಗಿ ಮಾಡಿರುವಂತ ಈ ಪವಿತ್ರಾತ್ಮರನ್ನ ನಾನು ಪರಿಚಯಿಸ್ತಾ ಇದ್ದೀನಿ ಇವತ್ತು ಅಂದ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಇಟ್ಕೊಳ್ಳಿ ಇಲ್ಲಿ ನೋಡಿ ಹಾಗೆ ಸರ್. 1 ನಿಮಿಷ. ಓಕೆ ನೋಡಿ ಸರ್. ಅದೇ ಎಲ್ಲ ಕೊಡ್ತಾರೆ ಮೂರನ್ನು ಕೊಡಿ. ಇದು ಅವರಿಗೆ 85 ವರ್ಷ ಆಗಿದ್ದಕ್ಕೆ ಉಡುಗೊರೆ ಕೊಡ್ತಾ ಇದ್ದೀವಿ. ದಯವಿಟ್ಟು ಓಕೆ ರೆಡಿ ನೋಡಿ. ಹಾಗೆ ರೀ ಕ್ಯಾಮ್ರಾ ನೋಡಿ. ಹಾಗೆ ರೀ ಸರ್. ಸನ್ಮಾನಿತರಿಂದ ಭಾಷಣ ಅಂತ ಹಾಕೊಂಡಿದ್ದೀವಿ. ಶ್ರೀಯುತ SR ರಮೇಶ್ ಅವರು ಮಾತಾಡ್ತಾರೆ. ಆಗ್ರಹ 2 ಮಾತಾಡಿ ಅಂತ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಪಕ್ಕದಲ್ಲಿ ಕುಳಿತಿರ್ತಕ್ಕಂಥ ಸ್ವಾಮೀಜಿ ವೀರ್ಯಾಸಂದ್ರವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳು. ಯಾಕೆಂದರೆ ಇವತ್ತು ಇಲ್ಲಿ ನಮಗೋಸ್ಕರ ನಮ್ಮ ನಾನು ಮತ್ತು ನನ್ನ ಶ್ರೀಮತಿಯವರಿಗೆ ಮಾಡಿರ್ತಕ್ಕ ಸತ್ಕಾರ ನನ್ನ ಮನಸ್ಸು ತುಂಬಿಬಿಟ್ಟಿದೆ. ಅಲ್ಲೇನು ಖಾಲಿ ಇಲ್ಲ, ಹೇಳೋದಕ್ಕೆ ತಲೆ ಖಾಲಿಯಾಗಿಬಿಟ್ಟಿದೆ, ಅಲ್ಲೇನೂ ಇಲ್ಲ. ಇವತ್ತು ಇವರು ಏನು ಮಾಡಿದ್ದಾರೆ ಅದೇ ನನ್ನ ತಲೆಯಲ್ಲಿ ತುಂಬಿಕೊಂಡಿದೆ. ನಾನು ಯಾವತ್ತೂ ನನ್ನ ಜನ್ಮದಿನವನ್ನು ಆಚರಿಸ್ಕೊಳ್ಳೋಲ್ಲ. ಇದ್ದಷ್ಟು ದಿನ ಇರಬೇಕು, ಯಾವತ್ತೂ ಒಂದಿನ ಅವನು ಕರೆದಾಗ ಹೋಗಬೇಕು. ಇಷ್ಟನ್ನೇ ನಾವು ನೆಚ್ಕೊಂಡಿರೋದು. ನಮ್ಮ ಅಮ್ಮನ ಅಮ್ಮ ಅವ್ರು ಹೇಳಿದ್ರು, ಇದ್ದಷ್ಟು ದಿನ ನಾವು ಚೆನ್ನಾಗಿರಬೇಕು, ಬೇರೆಯವ್ರ ಕಷ್ಟ ನಮ್ಗಾಗಬೇಕು, ಇಲ್ಲ ಸ್ವಾರ್ಥಕ್ಕಷ್ಟೇ ಬದುಕಲ್ಲ, ಇದೆಲ್ಲ ಹೇಳ್ಕೊಡ್ತಿದ್ರು ನನಗೆ. ವಿಚಾರಗಳು ಮನಸ್ಸಿಗೆ ನೆಮ್ಮದಿಯನ್ನು ತರುವಂಥದ್ದಲ್ಲ. ಎಲ್ಲರಿಗೂ ಒಂದೊಂದು ಪಾತ್ರಕ್ಕೆ ಇದ್ರೆ ಸಮಾಜ ಸಾಕಷ್ಟು ಬದಲಾವಣೆಗೊಂಡು ಬದುಕೋದಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕತ್ತೆ ಎಲ್ಲರಿಗೂ ಅಂತ ನನ್ನ ಅಭಿಪ್ರಾಯ. ಎಲ್ಲರ ಮನೇಲಿ ಒಬ್ಬ ಪಾತ್ರಕ್ಕೆ ಬರಲಿ ಅಂತ ನಾನು ಭಗವಂತನ ಕೇಳ್ಕೊಳ್ತೀನಿ. ಅಷ್ಟೇ ನನ್ನ ಮಾತು. ಶ್ರೀಯುತ ರಮೇಶ್ ಅವರಿಗೆ ಧನ್ಯವಾದ. ದಿವ್ಯವಾಣಿಯಿಂದ ಇವತ್ತಿನ ಕಾರ್ಯಕ್ರಮವು ತನ್ನ ಘನತೆಯನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ ವೇದಿಕೆಯನ್ನು ಪೂಜೆಗೆ ಬಿಟ್ಟುಕೊಳ್ತೇನೆ. ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಉರ್ಮೋ ನಮೋ ನಮಃ.
ಪ್ರೀತಿ ಹಂಚುವ ಅರ್ಜಿ ಈ ಒಂದು ಪುಸ್ತಿಕೆಯ ಲೋಕಾರ್ಪಣಾ ಕಾರ್ಯಕ್ರಮ ಇದಾಗಿದೆ. ಈ ಪವಿತ್ರ ಕಾರ್ಯಕ್ರಮದಲ್ಲಿ ತಮ್ಮ ಉಪಸ್ಥಿತಿಯ ಮೂಲಕ ಮತ್ತು ತಮ್ಮ ಸೊಗಸಾದ 4 ಮಾತುಗಳ ಮೂಲಕ ನಮ್ಮೆಲ್ಲರನ್ನು ಆಲೋಚನೆಗೆ ಹೊರಹಚ್ಚಿದ ಗೌರವಾನ್ವಿತರಾದ ಡಾಕ್ಟರ್ ಎಸ್.ಆರ್. ರಮೇಶ್ ಅವರೇ, ನಮ್ಮ ಈ ಕಾರ್ಯಕ್ರಮದ ಮಾತೃಶಕ್ತಿಯಾಗಿ ಉಪಸ್ಥಿತರಿರ್ತಕ್ಕಂಥ ತಾಯಿ ಕಾಂತಮ್ಮನವರೇ, ಈ ಗ್ರಂಥವನ್ನು ಕುರಿತು ಅತ್ಯಂತ ಮನೋಜ್ಞವಾಗಿ ಮನಸ್ಸು ಬಿಚ್ಚಿ ತಾವು ಮನಃಪೂರ್ವಕವಾಗಿ ಮಾತನಾಡಿದ್ದು ನಿಜ. ಇತರರ ಮನಸ್ಸು ತಟ್ಟುವಂತೆ ಮಾಡಿದಂಥ ಗೌರವಾನ್ವಿತರಾದ ಸೋದರ ವಿದ್ಯಾರಣ್ಯ ಅವರೇ, ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾದ ಅರ್ಥ ಇದೆ. ಸಾಹಿತ್ಯ ಪರಿಷತ್ತಿನ ಈ ಒಂದು ಪ್ರಾಂಗಣದಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಡಾಕ್ಟರ್ ಮಹೇಶ್ ಜೋಶಿ ಅವರು ವಿಶೇಷವಾದ ಕಾರ್ಯಕ್ರಮಗಳಿಗೆ ಆಹ್ವಾನಿಸಿದ್ರು. ಅವರ ಅಧ್ಯಕ್ಷರಾದ ಮೇಲೆ ನಾನು ಕನ್ನಡ ಸಾಹಿತ್ಯ ಪರಿಷತ್ ಒಳಗೆ ಬರೋಕ್ಕಾಗಿತ್ತು, ಅವಕಾಶ ಆ ಸಂದರ್ಭ ಮೂಡಿ ಬಂದದ್ದು. ಅರಬರ ನಾಡಿನಲ್ಲಿ ಕನ್ನಡಿಗರು ಅನ್ನೋ ಪುಸ್ತಕವನ್ನು ಇದೇ ವೇದಿಕೆಯಲ್ಲಿ ನಾನು ಬಿಡುಗಡೆ ಮಾಡಿದ್ದೆ. ಇವತ್ತು ಮತ್ತೊಂದು ಪುಸ್ತಕದ ಬಿಡುಗಡೆಯಲ್ಲಿ ಭಾಗಿಯಾದದ್ದು ಬಹಳ ಸಂತೋಷದ ವಿಷಯ. ಕಾರ್ಯಕ್ರಮದ ಔಚಿತ್ಯ, ಈ ಒಂದು ಕಾರ್ಯದ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದಂತಹ ಎಲ್ಲ ಹಿರಿಯರ ಕುರಿತಾಗಿ ಕೃತಜ್ಞತಾ ಸಮರ್ಪಣೆ, ಇವೆಲ್ಲವೂ ಕೂಡ ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ಸನ್ಯಾಸಿಗಳಿಗೆ ಒಂದು ವಿಶೇಷ ಫ್ರೀಡಮ್ ಏನು ಅಂದ್ರೆ ಆಶೀರ್ವಚನ ಅಂತ. ಅಂದ್ರೆ ನಮಗೊಂದು ಫ್ರೀಡಮ್ ಇದೆ. ಈಗ ಸಮಾಜಕ್ಕೆ ಕನೆಕ್ಟ್ ಆಗುವಂತಹ 4 ಮಾತುಗಳನ್ನ ನಾವು ನಿಮ್ಮ ಒಡಲಿಗೆ ಹಾಕ್ಬಿಟ್ರೆ ನಮ್ಮ ಒಡಲಿಗೂ ಸ್ವಲ್ಪ ತಂಪಾಗುತ್ತೆ. ರವೇಜ್ಜಿ, ಮಹಾಲಕ್ಷ್ಮಮ್ಮ ಅವರು ಅದೆಷ್ಟು ಪ್ರೀತಿ ಕೊಟ್ಟಿದ್ರು. ಇನ್ನು ಅವ್ರ ಬಗ್ಗೆ ಸಾಕಷ್ಟು ತಿಳ್ಕೊಳ್ಳೋದಿದೆ. ವಂದನಾರ್ಪಣೆ ಆದ್ಮೇಲೆ ಏನೋ ಬಾಕ್ಸ್ ಓಪನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಕೂತಿರೋರೆಲ್ಲ ಎಷ್ಟೋ ಜನಕ್ಕೆ ಒಂದು ರೀತಿಯಲ್ಲಿ ಸ್ವಿಸ್ ಬ್ಯಾಂಕ್ ಓಪನ್ ಆಗುತ್ತೆ ಅನ್ನೋದಕ್ಕಿಂತಲೂ ಕುತೂಹಲ ಇಲ್ಲಿ ಕ್ರಿಯೇಟ್ ಆಗ್ಬಿಟ್ಟಿದೆ. ಏನೇನಿರ್ಬೋದು ಮಹಾಲಕ್ಷ್ಮಮ್ಮನವರ ಆ ಪೆಟ್ಟಿಗೆನಲ್ಲಿ ಅನ್ನೋದ್ರ ಬಗ್ಗೆ ನಾನು ಪಕ್ಕದಲ್ಲಿ ಕೂತಿದ್ದ ಅವ್ರಿಬ್ರು ಮಕ್ಕಳನ್ನು ಕೆಣಕದೆ, ಏನಪ್ಪ ಏನಾದ್ರೂ ಕ್ಲೂ ಸಿಗುತ್ತಾ ಅಂತ. ನಮ್ಮೆಲ್ಲರ ಮನೇಲಿ ನಮ್ಮ ಅಮ್ಮ ಇರ್ತಿದ್ರು, ಆ ಪೆಟ್ಟಿಗೆ ಇದೆ ಅಂತ ಹೇಳಿ ಅಲ್ಲಿಗೆ ನಿಲ್ಸಿದ್ರು. ಅಂದ್ರೆ ಅವರು ಕೂಡ ತಮ್ಮ ಸೊಸೈಟಿ ಸಪೋರ್ಟ್ ಆಗಿ ನಿಂತರು ಅಂತ ಇಟ್ಕೊಳ್ಳಿ. ಒಳ್ಳೆ ಕಾಲ. ಇದೆಲ್ಲದರ ಹಿನ್ನೆಲೆಯಲ್ಲಿ ವಿದ್ಯಾರಣ್ಯ ಅವರು ಒಂದು ಮಾತು ಹೇಳಿದ್ರು. ಈ ಪುಸ್ತಕವನ್ನು ಸಾಹಿತ್ಯಾತ್ಮಕವಾಗಿ ಓದ್ತೀರಾ, ಗ್ರಾಮ್ಯ ಶೈಲಿ ಅರ್ಥ ಮಾಡ್ಕೊಳ್ತೀರಾ, ಜೀವನದ ವಾಸ್ತವಿಕತೆಗೆ ತೆರೆದಿಟ್ಕೊಳ್ತೀರಾ, ನಿಮ್ಗೆ ಸಾಧ್ಯ ಇದ್ರೆ ಅದನ್ನು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ವಿಶ್ಲೇಷಿಸೋದಕ್ಕೆ ಸಾಧ್ಯ ಇದೆಯಾ, ಯಾವ ರೀತಿಯಲ್ಲಿ ಬೇಕಾದರೂ ಕೂಡ ಇದನ್ನ ನೀವು ಆನಂದಿಸಬಹುದು ಅನ್ನೋ ಫ್ರೀಡಮ್ ಅನ್ನ ವಿದ್ಯಾರಣ್ಯರು ಈಗ ಈ ಸಭೆಯಲ್ಲಿ ಬಹಳ ಪ್ರೀತಿಯಿಂದ ಮಾತನ್ನು ಹೇಳಿದ್ದಾರೆ. ನಮ್ಮ ರಾಘವೇಂದ್ರ ಬಹಳ ಸೊಗಸಾಗಿ ಇದರ ಒಂದು ವಿನ್ಯಾಸವನ್ನು ಮಾಡಿದ್ದಾರೆ. ಅವರ ಸೇವೆಯನ್ನು ಕೂಡ ನಾನು ಅತ್ಯಂತ ಪ್ರೀತಿಯಿಂದ ನೆನಪು ಮಾಡಿಕೊಳ್ತೇನೆ. ಇದು ನನ್ನ ಪೀಠಿಕೆಯ ನುಡಿಗಳು. ಇನ್ನು ನೇರವಾಗಿ ನೀವು 4 ಮಾತು ನಿಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡು ಹೋಗಬೇಕು. ಅಂಥ ವಿಷಯ 4 ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವುದು ಈಗ ನನ್ನ ಕರ್ತವ್ಯ. ಮನುಷ್ಯ ಆಧ್ಯಾತ್ಮಿಕ ಜೀವಿ. ದಯವಿಟ್ಟು ನೆನಪಿಟ್ಕೊಳ್ಳಿ, ಮನುಷ್ಯ ಆಧ್ಯಾತ್ಮಿಕ ಜೀವಿ ಆದರೆ ಅವರಿಗೆ ಆಲ್ ಇನ್ಕ್ಲೂಸಿವ್ ಲೈಫ್ ಸಿಗುತ್ತೆ. ಆದ್ದರಿಂದಲೇ ಉಪನಿಷತ್ತಿನ ಋಷಿಗಳು 5000 ವರ್ಷಗಳ ಕಾಲ ಸಮಾಜದಿಂದ ಹೊರಗೆ ಹೋಗಿ ಕಾಡುಗಳಲ್ಲಿ ತಪಸ್ಸನ್ನು ಆಚರಿಸಿ ಈ ಸಮಾಜ ಬಲಿಷ್ಠವಾಗಿ ಬದುಕೋದಕ್ಕೆ ಬೇಕಾದಂತಹ ಜೀವನ ಸಂಹಿತೆಯನ್ನು ಕೊಟ್ರಲ್ಲ, ಅದೇ ಧರ್ಮ. ಮೂರ್ಖ ಪ್ರಶ್ನೆಗಳು. ರಾಜಕೀಯದಲ್ಲಿ ಧರ್ಮ ಇರಬೇಕಾ? ಪ್ರಶ್ನೆನ ಎಲ್ಲಿ ಮನುಷ್ಯ ಇದ್ದಾರೋ ಅಲ್ಲೆಲ್ಲ ಧರ್ಮ ಇರಬೇಕು. ರಾಜಕೀಯದಲ್ಲಿ ಯಾರಿದ್ದಾರೆ? ಮನುಷ್ಯ ತಾನೇ ಇರೋದು.
ಅಥವಾ ಸಬ್ಹ್ಯೂಮನ್ ಸ್ಪೀಷೀಸ್ ಇದ್ದಾರೆ. ಈ ಜೀವಿಯ ಬದುಕನ್ನು ಒಂದು ಉನ್ನತ ಹಾಗೂ ಉದಾತ್ತವಾದ ಆದರ್ಶಕ್ಕೆ ಕೊಂಡೊಯ್ಯುವಂತಹ ಜೀವನ ಪಯಣವೇ ಧರ್ಮ. ನೋಡಿ, ನಾವು ಮಾತನಾಡೋ ವೇದಿಕೆಗಳಲ್ಲಿ ಯಾವುದೇ ರೀತಿಯ ಆ ರೀತಿ ಅರ್ಥಂಬರ್ಧ ಮಾತುಗಳು ಬರಲ್ಲ. ಯಾಕೆಂದ್ರೆ we mean what we say. ವಿವೇಕಾನಂದರನ್ನ ಎದುರು ಹಾಕೊಂಡ್ರು ಅಮೆರಿಕದಲ್ಲಿ. ಡಾರ್ವಿನನ ವಿಕಾಸವಾದಕ್ಕಿಂತ ದೊಡ್ಡದಿದೆಯಾ ಅಂತ ವಿವೇಕಾನಂದ ಒಂದು ಏಟ್ನಲ್ಲಿ ಹೊಡೆದಾಕಿದ್ರು. ನಿಮ್ ಡಾರ್ವಿನ್ ಹೇಳಿದ್ದು ಅಮೀಬಾದಿಂದ ಮನುಷ್ಯ ಆಗುವವರೆಗಪ್ಪ ಅಷ್ಟೇ, ಆದ್ರೆ ಆಧ್ಯಾತ್ಮ ಹೇಳೋದು ಮನುಷ್ಯನಾಗೋದು ಮಹಾತ್ಮನಾಗೋದು ಹೇಗೆ ಅಂತ. There is struggle for existence according to Darwin, but it is not merely struggle for existence. It is struggle for expansion. Expansion is life, contraction is death. ಇದು ಆಧ್ಯಾತ್ಮಿಕ ವಿಕಾಸದ ಅಮೃತೋಪಮವಾದ ಸಂದೇಶ. ಬುದ್ಧಿ ಭಾವನೆಗಳ ಸಂಸ್ಕರಣ ಕೊಡಬೇಕು ಅಂದ್ರೆ ಒಂದು ಉತ್ತಮ ಸಾಹಿತ್ಯವನ್ನು ಓದಬೇಕು. ಇಂತಹ ಪುಸ್ತಕಗಳು, ಹತ್ತಾರು ಪುಸ್ತಕಗಳು ಸುಷ್ಮಾ ಮೂಲಕ ಮೂಡಿ ಬರಲಿ. ರಾಘವೇಂದ್ರ ಅಂತಹ ಸಜ್ಜನರ ಮುಖಪುಟ ಅದು ಆಕರ್ಷಣೀಯವಾಗಿ ಪುಸ್ತಕಗಳನ್ನು ಓದಿಸುತ್ತೆ. ವಿದ್ಯಾರಣ್ಯರಂತಹ ಅನುಭವಿ ಜನ ಇದಕ್ಕೆ ಪ್ರೋತ್ಸಾಹದ ಬೆನ್ನೆಲುಬಾಗಿ ನಿಲ್ತಾರೆ. ಸಮಾಜ, ನಾವು ನೀವು ಇದನ್ನು ಎನ್ಕರೇಜ್ ಮಾಡ್ತಾ ಹೋದ್ರೆ ಖಂಡಿತ ಸಮಾಜದಲ್ಲಿ ಅತ್ಯುತ್ತಮ ಕಾರ್ಯ ಆಗುತ್ತೆ. ಇದು ಮಲ್ಲಿಗೆಯ ಬುಟ್ಟಿಯ ಸಹವಾಸ, ಜೇನುನೊಣಗಳ ಪ್ರಕ್ರಿಯೆ. ನಾವು ಯಾವುದೇ ಊರಿಗೆ ಹೋದ್ರು ಮಕರಂದವನ್ನೇ ಹೀರ್ಕೊಂಡು ಬಂದು ಜೇನು ಕಟ್ಟೋಣ. ಕಾರ್ಪೊರೇಷನ್ ಕಸದ ತೊಟ್ಟಿ ಆಗೋದು ಬೇಡ ನಮ್ಮ ಮನಸ್ಸು ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ, ಸಮಾಧಾನ ಚಿತ್ತರಾಗಿ ನೀವು ಈ ವಿಚಾರಗಳನ್ನು ಕೇಳಿದ್ದಕ್ಕಾಗಿ ನಿಮಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಿ, ನಿಮ್ಮಲ್ಲೂ ಎಷ್ಟೋ ಬರಹಗಾರರಿದ್ದೀರಿ, ಒಬ್ಬ ಉತ್ತಮ ಕವಿ ನಿಮ್ಮೊಳಗೆ ಇರ್ತಾನೆ, ಬರೀತಾ ಹೋಗಿ. ಏಕಾಏಕಿ ಪುಸ್ತಕ ಬರದೇ ಇರಬಹುದು, ಆದರೆ ನಿಮ್ಮ ಬರವಣಿಗೆಗಳು ಒಂದಲ್ಲ ಒಂದು ದಿವಸ ಒಂದು ಸಾರ್ಥಕ ಸ್ವರೂಪ ಪಡ್ಕೊಳ್ಳುತ್ತೆ. ಅಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ನಮಸ್ಕಾರ ಮಾಡ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಇದೀಗ ಪರಮ ಪೂಜ್ಯರಿಗೆ ಗೌರವಾರ್ಪಣೆ. ವೇದಿಕೆ ಮೇಲಿರುವ ಎಲ್ಲ ಮಹನೀಯರು. ಎರಡು ಬಿಟ್ಸ್ ಪಾತಾಜಿಗೆ ಓದ್ಬಿಡ್ತೀನಿ, ಅನಂತರ ವಂದನಾರ್ಪಣೆ ಮತ್ತು ಭೋಜನಕ್ಕೆ ನಾವು ತೆರಳಬಹುದು. ಚುಟುಕು ಚಾಟಿ ಅಂತ ಈ ಪುಸ್ತಕದಲ್ಲಿ ಏನಿದೆ ಅಂದ್ರೆ 8 ಕಥೆಗಳಿದೆ, 28 ಚುಟುಕು ಚಾಟಿ ಇದೆ, ಮತ್ತೆ 8 ಗುಟುಕು ಅಂತ ಇದೆ. 3 ವಿಭಾಗದಲ್ಲಿ ಈ ಪುಸ್ತಕ ಇದೆ. ಕಥೆಗಳನ್ನು ನೀವು ಓದ್ಕೊಂಡ್ರೆ ಅದರ ಸ್ವಾರಸ್ಯ ಅರ್ಥವಾಗುತ್ತೆ. ಚುಟುಕು ಚಾಟಿಯಲ್ಲಿ ಒಂದು ಚಾಟಿ ಓದ್ತೀವಿ ಅಂದ್ರೆ ಪಾತಾಜಿಯ ಭಾಷೆ ಹೇಗಿರುತ್ತೆ ಅಂತ ಹೇಳೋದಕ್ಕೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಆಯಸ್ಸಿಲ್ಲ, ಇದು ಎಲ್ರಿಗೂ ಗೊತ್ತು. ಆದ್ರೆ ಆತ್ಕೊಳ್ಳೋದು ಮಾತ್ರ ಸುಳ್ಳೊನ್ನೆ. ಯಾಕೆ? ಹಿತವಾಗಿರುತ್ತೆ. ಬದುಕಿಗೆ ಯಾವ್ದು ಬೇಡವೋ ಅದೆಲ್ಲ ಹಿತವೇ. ಆದ್ರೆ ಎಷ್ಟು ದಿನ ಸುಳ್ಳಿನ ಮುಸ್ಕಲ್ಲಿ ಸತ್ಯನ ಮುಚ್ಚಿಡ್ತೀರಿ? ಸುಳ್ಳು ಸವಿಯುತ್ತೆ, ಸತ್ಯ ಬೆಳಗತ್ತೆ. ಆಗ ನಿಮ್ ಮಸಿ ಹತ್ತಿದ ಮುಖ ಕಾಣುತ್ತೆ ಅಲ್ವೇ? ಸತ್ಯವಾಗಿ ಕಾಣಿಸ್ಕೊಳ್ಳಕ್ ಪ್ರಯತ್ನ ಮಾಡೋಕ್ಕಿಂತ ಸತ್ಯವಾಗಿ ಇರಕ್ಕೆ ನಿತ್ಯ ಪ್ರಯತ್ನ ಮಾಡಬೇಕು. ಆಗಲ್ಲ, ಸಂಪೂರ್ಣವಾಗಿ ಹಾಗಿರಕ್ಕಾಗಲ್ಲ. ಸಣ್ಣ ಪುಟ್ಟ ಒಡಂಬಡಿಕೆ ಮಾಡ್ಕೋಬೇಕು ಬದುಕಲ್ಲಿ. ಆದ್ರೆ ಅದು ಯಾವುದೋ ಒಳ್ಳೆ ಉದ್ದೇಶಕ್ಕೆ ಆಗಿರುತ್ತಲ್ವೇ, ಹಾಗಾಗಿ ಕ್ಷಮಿಸ್ತಾನ ಅವನು. ಇನ್ನೊಂದು ತಿಳ್ಕೊಳ್ಳಿ, ನಿಮ್ಮ ಉದ್ದೇಶ ಕೆಟ್ಟದಿಲ್ಲದೆ ನೀವು ಇಟ್ಟ ಹೆಜ್ಜೆಯಿಂದ ಯಾರಿಗಾದ್ರೂ ತೊಂದರೆ ಆಗಿದ್ರೆ, ನೋವಾಗಿದ್ರೆ ಅವನು ಸರಿ ಮಾಡ್ತಾನೆ. ಉದ್ದೇಶಪೂರ್ವಕವಾಗಿ ಸಂಚು ಮಾಡಿ ಯಾರಿಗಾದ್ರೂ ತೊಂದರೆ ಮಾಡಿದ್ರೋ ಮುಲಾಜಿಲ್ಲ, ಬಗ್ಗಸ್ ಬಡಿತಾನೆ. ಈ ತರ ಅಲ್ಲಲ್ಲೇ ಸಾಂದರ್ಭಿಕವಾಗಿ ಹೇಳ್ತಾ ಹೋಗ್ತಾಳೆ. ಗುಟುಕು ಅಂತ ಒಂದು ಸಣ್ಣದಿದೆ, ಒಂದು 8 ಗುಟುಕಿದೆ. ನಿಮಗೆಲ್ಲಾದ್ರೂ ಕಡಿದ್ರೆ ಕೆರ್ಕಂಡು ಸುಮ್ಮನಾಗಿ, ಅದು ಬಿಟ್ಟು ನಿಮಗೆ ಕಡಿತಿದ್ಯಾ ಅಂತ ಕೇಳ್ಕೊಂಡು ಬರಬೇಡಿ. ಅದರಿಂದ ನಿಮಗೆ ಕಡಿತಿದೆ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ, ಇಲ್ಲ ನಿಮಗೆ ಕಡಿತಿದೆ ಅನ್ನೋದೇ ಅವ್ರಿಗೊಂದು ಸುದ್ದಿ ಆಗುತ್ತೆ. ಇನ್ನೊಂದು ಮಾತು, ಬೇರೆಯವ್ರಿಗೆ ಕಡಿತಿದೆ ಅಂತ ನೀವು ಕೆರ್ಕಬೇಡಿ, ಅವ್ರಿಗೆ ನಾವೇ ಹೋಗಲ್ಲ, ನಿಮಗೆ ಗಾಯ ತಪ್ಪಲ್ಲ. ನಮಸ್ಕಾರ. ಇದೀಗ ವಂದನಾರ್ಪಣೆ ಶ್ರೀಯುತ ಎಚ್.ಸಿ. ಸುರೇಶ್ ಅವರು.
ಸತೀಶ್ ಸರ್ ಬಂದಿದ್ದಾರೆ. ದಯವಿಟ್ಟು ಅವರು ವೇದಿಕೆ ಬರಬೇಕು, ನಮ್ಮ ಒಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು, ಸ್ವಾಮೀಜಿ ಅವರಿಗೆ ಆಶೀರ್ವಾದ ಪಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾನು ಇವತ್ತೇನು ನಿಂತು ಮಾತಾಡ್ತಾ ಇದ್ದೀನಿ, ನಾನು ಆಡಿಟ್ ಅಂತ ಏನೇ ಆಗಿದ್ರು ಕೂಡ ಅದೆಲ್ಲ ಕ್ರೆಡಿಟು ಸತೀಶ್ ಸರ್ಗೆ. ಯಾಕೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ, ನನಗೆ ಒಂದು ಮೇ 2ನೇ ತಾರೀಕು ಎಕ್ಸಾಮ್ ಮುಗಿದಿತ್ತು. ಮೇ 3 ಇನ್ನೂ ಮಲಗಿದ್ದೀನಿ. ಅವರೇ ಮನೆಗೆ ಬಂದು ನನ್ನ ಕರ್ಕೊಂಡೋಗಿ ತುಮಕೂರಿನ BS ರಮೇಶ್ ಆಫೀಸ್ಗೆ ಕರ್ಕೊಂಡೋಗಿ ನನ್ನ ಸೇರಿಸ್ಬಿಟ್ರು. ರಜನೂ ಎಂಜಾಯ್ ಮಾಡೋಕ್ಕೆ ಬಿಟ್ಟಿಲ್ಲ. ಅವತ್ತು ಅವರು ಆ ಕೆಲಸ ಮಾಡಿದ್ರಿಂದ ನಾನು ಇವತ್ತು ಈ ಒಂದು ಸ್ಥಿತಿಗೆ ಬಂದಿದ್ದೀನಿ. ಅವರಿಗೆ ನಾನು ತುಂಬ ಚಿರಋಣಿಯಾಗಿರ್ತೀನಿ. ಈ ಒಂದು ಸಂದರ್ಭದಲ್ಲಿ ನನ್ನ ಒಂದು ಟ್ರಸ್ಟಿನ ಪರವಾಗಿ ಅವರಿಗೆ ಒಂದು ಸನ್ಮಾನವನ್ನು ಮಾಡಬೇಕಾಗಿ ಕೇಳ್ಕೊತಾರೆ. ಕಾರ್ಯಕ್ರಮದ ಕೊನೆಯ ಘಟ್ಟ. ಇಷ್ಟೊತ್ತು ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ನಿಮ್ಮೆಲ್ಲ ಅದ್ಭುತವಾದ ಸಮಯವನ್ನು ಮೀಸಲಿಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕುಟುಂಬದ ಪರವಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಪ್ರಥಮವಾಗಿ ಅರ್ಪಿಸ್ತಾ, ನನ್ನೆಲ್ಲ ಕಾರ್ಯಗಳನ್ನು ನನಗೆ ಜೊತೆ ನಿಂತಿರ್ತಕ್ಕಂಥ ನಮ್ಮ ಡಾಕ್ಟರ್ ನಂಜುಂಡಪ್ಪ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸ್ವಾಮೀಜಿ ಅವರಿಗೆ ಕೇಳ್ಕೊತಾ ಇದ್ದೀನಿ, ಅವರು ಸನ್ಮಾನ ಮಾಡಬೇಕು ಅಂತೇಳಿ. ಹೋಗಬೇಕು. ಸುಮಾರು ಈ ಒಂದು ಬುಕ್ಕನ್ನು ಒಂದು ಪ್ರಿಂಟಿಂಗ್ನಲ್ಲಿ ಸುಮಾರು ಸಹಾಯ ಮಾಡಿದ್ದಾರೆ. ಫೋಟೋಗಳನ್ನ ಎಡಿಟ್ ಮಾಡೋದ್ರಿಂದ ಹಿಡಿದು ಮತ್ತೆಲ್ಲ ಕಾರ್ಯಗಳಲ್ಲೂ ಫ್ಲೆಕ್ಸ್ ಡಿಸೈನ್ ಮಾಡೋದು ಎಲ್ಲರಿಗೂ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ವಿಶೇಷ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ದಯವಿಟ್ಟು ದಿನೇಶ್ ಅವರು ವೇದಿಕೆ ಅಂತ ಬರಬೇಕು. ಎಲ್ಲರೂ ವಿಶೇಷವಾದ ಅಡುಗೆ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಸ್ವೀಕರಿಸಿ ಎಂಜಾಯ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಕ್ಷಯ್ ಶರ್ಮಾ ಅವರಿಗೆ ನಮ್ಮ ಅಜ್ಜಿ ಟ್ರಂಕಿನ ಕತೆ ಆ ಒಂದು ಮುಖಾಂತರ ಏನು ಮಾಡೋಕ್ಕೆ ಇಷ್ಟಪಡ್ತೇನೆ. ಆ ಒಂದು ಟ್ರಂಕು ಸುಮಾರು 22ರಿಂದ 25 kg ತೂಕ ಇರ್ತಾಯಿತ್ತು. ಗಮನಿಸ್ಕೊಳ್ಳಿ, ಅದನ್ನು ಕಷ್ಟ ಹೊರೋದು ಎಲ್ಲ ತೊಗೊಂಡೋಗೋದು ತುಂಬ ದೊಡ್ಡದಿತ್ತು ಕೂಡ. ಅದನ್ನೆಲ್ಲ ನಾವೆಲ್ಲ ತುಂಬ ಜೋಪಾನ ನೋಡ್ಕೊತಾ ಇದ್ವಿ. ಕೊನೆಗೆ ಅವ್ರದ್ದೆಲ್ಲ ಒಂದು ದೈವಜನ ಎಲ್ಲ ಕಾರ್ಯ ಮುಗಿದ ಮೇಲೆ ಎಲ್ಲರೂ ಸೇರಿ ಒಂದ್ಸತಿ ಓಪನ್ ಮಾಡಿದ್ರೆ ಅದರಲ್ಲಿ ಸುಮಾರು ಒಂದು 60 ರೂಪಾಯಿಯಷ್ಟು ಕಾಯಿನ್ಸ್ ಇತ್ತು, ಒಂದು 15 ಬ್ರೌಸ್ ಪೀಸ್ ಇತ್ತು,
ಒಂದು 25 ಹೊಸ ಹೊಸ ಕರ್ಚಿಫ್ಗಳಿತ್ತು. ಆಮೇಲೆ ನಾವು ಹಳೆ ಕಾಲದವ್ರು ಯೂಸ್ ಮಾಡ್ತಿದ್ರು ಎಲೆ ಅಡಿಕೆ ಚೀಲ ಬರ್ತಾಯಿತ್ತು, ಅದೊಂದು 10 ಚೀಲ ಇತ್ತು. ಹೊಸ ಹೊಸ ನೋಟ್ಗಳು ಯಾವ್ಯಾವ ಬರ್ತಾಯಿತ್ತು, 1-2 ನೋಟ್ಗಳು, ಅದು ಸುಮಾರು ಒಂದು 1,000 ರೂಪಾಯಿದು ಅಷ್ಟೇ ನೋಡಿದ್ದು. ಬಟ್ ಅವರು ಎಷ್ಟು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದ್ರು ಅಂದರೆ ನಾವು ಅದು ನೋಡಬೇಕು ಅನ್ನೋದೇ ನಮಗೊಂದು ಕ್ಯೂರಿಯಾಸಿಟಿ ಆಗಿತ್ತು, ಅದ್ರಲ್ಲಿ ಏನೂ ಇರಲಿಲ್ಲ. ಹಾಗಾಗಿ ಲೈಫಲ್ಲಿ ಒಂದು ಕ್ಯೂರಿಯಾಸಿಟಿ ಇರಬೇಕು ಅಂತ ಹೇಳ್ತಾ ಮತ್ತು ಎಲ್ಲರಿಗೂ ದಯವಿಟ್ಟು ಫುಡ್ಡನ್ನು ಸ್ವೀಕರಿಸಿ ನಮ್ಮನ್ನು ಆಶೀರ್ವದಿಸಬೇಕು. ಮುಂದೆ ಹಿಂಗೆ ಯಾವ್ದು ಕರೆದಾಗ ದಯವಿಟ್ಟು ಎಲ್ಲರೂ ಬರಬೇಕು ಅಂತ ಮತ್ತೊಮ್ಮೆ ಕೇಳ್ಕೊತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತು ಇದೊಂದು ಸಂದರ್ಭದಲ್ಲಿ ನಮ್ಮ ಜಿತೇಂದ್ರ ಅವ್ರನ್ನ ಮರ್ತ್ಬಿಟ್ಟಿದ್ವಿ. ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಿಬ್ಬಂದಿ ಹಾಲನ್ನು ಇನ್ಚಾರ್ಜ್ ಮಾಡೋದು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮಗೆ ಬುಕ್ ಮಾಡೋಕ್ಕೆ ಬಂದಾಗಿಂದನೂ ಇಲ್ಲಿವರೆಗೂ ನಮಗೆ ತುಂಬ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ. ಜಿತೇಂದ್ರ ಅವರು ಕೂಡ ಧನ್ಯವಾದಗಳನ್ನು ಮಾಡಿದ್ದಾರೆ. ಒಂದ್ಸತಿ ಕಲ್ಕೊಂಡು ತೋರ್ಸು ಬಡ್ಸು ಬೇಕಂದ್ರೆ ಬಡ್ಸು ಊಟ ಆಗಿದೆ. ರೆಡಿ ಸರ್, ಕ್ಯಾಮ್ರಾ ರೆಡಿ, ಓಕೆ ರೆಡಿ, ಹಾಗೆ ರೀ. ನಮಸ್ಕಾರ. ಇವತ್ತು ನಮ್ಮ ಕುಡಿಗಲ್ ಪಟ್ಟಣದ ನಲ್ಲಮೆಯ ಹೆಣ್ಣು ಮಗಳಾಗಿರ್ತಕ್ಕಂಥ ಸುಷ್ಮಾ ಸುರೇಶ್ ಅವರ ಪಾತಜ್ಜಿ ಅನ್ನುವಂತಹ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಶ್ರೀ ಕೃಷ್ಣರಾಜ ಮಂದಿರದಲ್ಲಿ ನಡೆದಿದ್ದು ತುಂಬ ವಿಶೇಷವಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಏನು ತುಮಕೂರಿನ ರಾಮಕೃಷ್ಣ ಆಶ್ರಮದ ವೀರೇಶಾನಂದ ಸರಸ್ವತಿ ಸ್ವಾಮೀಜಿಯವರು ಭಾಗವಹಿಸಿದ್ರು. ಮತ್ತು ಪುಸ್ತಕವನ್ನು ಕುರಿತಂತೆ ವಿದ್ಯಾರಣ್ಯರು ತುಂಬ ಅರ್ಥಗರ್ಭಿತವಾಗಿ ಮಾತನಾಡಿದ್ದು ವಿಶೇಷವಾಗಿತ್ತು. ಅದರ ಜೊತೆಗೆ ಏರೂರಿನ ಹಿರಿಯ ದಂಪತಿಗಳಾಗಿರ್ತಕ್ಕಂತಹ SR ರಮೇಶ್ ದಂಪತಿಗಳನ್ನು ಗೌರವಿಸಿದ್ದು ಕೂಡ ತುಂಬ ಅರ್ಥಪೂರ್ಣವಾಗಿತ್ತು. ಈ ಒಂದು ಪುಸ್ತಕವನ್ನು ಕುರಿತಂತೆ ಹೇಳೋದಾದರೆ ನಮ್ಮ ಕುಣಿಗಲ್ ಮತ್ತು ಆ ಗ್ರಾಮೀಣ ಪ್ರದೇಶದ ನೆಲಮೂಲದ ಸಂಸ್ಕೃತಿಯನ್ನು ಬಿಂಬಿಸುವಂಥ ಮತ್ತು ಕುಟುಂಬವನ್ನು ಗಟ್ಟಿಗೊಳಿಸುವಂಥ ನಿಟ್ಟಿನಲ್ಲಿ ಅವತ್ತಿನ ಕಥೆ ಹೇಗಿತ್ತು, ಆ ಜೀವನವನ್ನು ಯಾವ ರೀತಿ ನೋಡಬೇಕು ಅನ್ನುವಂಥದ್ದು ವಿಶೇಷವಾಗಿ ಪುಸ್ತಕದಲ್ಲಿ ಮೇಡಮ್ ಅವರು ಮೂಡಿಸಿರ್ತಕ್ಕಂಥದ್ದು ಅರ್ಥಪೂರ್ಣವಾಗಿದೆ. ಇಂಥ 10 ಪುಸ್ತಕಗಳು ಅವರಿಂದ ಮೂಡಲಿ ಅಂತ ಬಯಸ್ತಾ ಮತ್ತು ಇವರನ್ನು ಎಲ್ಲ ಒಂದು ಕಡೆ ಬೆಂಬಲಿಸುವಂಥ ನಿಟ್ಟಿನಲ್ಲಿ ಕುಣಿಗಲಿಂದ ನೂರಾರು ಜನ ನಾಗರಿಕರು ಈ ಬೆಂಗಳೂರಿಗೆ ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಮೇಡಮ್ ರವರ ಜನಪ್ರಿಯತೆ ಮತ್ತು ಅವರ ಯಜಮಾನರಾಗಿರ್ತಕ್ಕಂಥ ಸುರೇಶ್ ಸರ್ ಅವರ ಜನಪ್ರಿಯತೆಯನ್ನು ಹೇಳುತ್ತೆ ಅಂತ ಹೇಳ್ತಾ ಇವರಿಗೆ ಮತ್ತೆ ಒಳ್ಳೆದಾಗಲಿ. 10 ಪುಸ್ತಕಗಳು ಈ ಒಂದು ಪ್ರಕಾಶನದಿಂದ ಮೂಡಿ ಬರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನನ್ನ ಹೆಸರು ದೀಪ್ತಿ ಅಂತ ಹೇಳಿ. ನಾವೆಲ್ಲ ಇವತ್ತು ಪಾತಜ್ಜಿ ಪ್ರೀತಿ ಹಂಚುವ ಅಜ್ಜಿ ಅನ್ನೋ ಪುಸ್ತಕದ ಬಿಡುಗಡೆ ಸಂಭ್ರಮದಲ್ಲಿದ್ದೀವಿ. ಇದು ಒಂದು ಬಹಳ ಸಂಭ್ರಮದ ಕ್ಷಣ. ಯಾಕಂದರೆ ಈ ಪುಸ್ತಕ ಬರೆಯೋಕ್ಕಿಂತ ಮುಂಚೆ ತುಣುಕುಳುಗಳಾಗಿ ಬರ್ತಾ ಇದ್ದಾಗಿಂದ ನೋಡಿದ್ದೀವಿ. ಈಗ ಪುಸ್ತಕ ಆಗಿ ಹೊರಗೆ ಬಂದಿರೋದು ಭಾಳ ಸಂತೋಷ. ಇದು ಎಲ್ಲರೂ
ರಿಲೇಟ್ ಮಾಡ್ಕೊಳ್ಬೋದಂತಹ ಪಾತ್ರ. ಎಲ್ಲರೂ ಈ ಪುಸ್ತಕ ಓದಬೇಕು. ಇದು ಒಂದು ಒಳ್ಳೆಯ ಇದು ಸಂದರ್ಭ. ಬಹಳ ಸಂತೋಷ ಆಗ್ತಾ ಇದೆ. ಸುಂದರವಾದ ಕಾರ್ಯಕ್ರಮ. ಈ ಭಾನುವಾರ ಸಂಪೂರ್ಣವಾಗಿ ಒಂದು ವ್ಯವಸ್ಥಿತವಾಗಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುವಂಥ ಒಂದು ದಿನವಾಯಿತು. ವ್ಯವಸ್ಥಿತವಾದ ಕಾರ್ಯಕ್ರಮ, ತುಂಬ ಚಿಕ್ಕದಾಗಿರೋ ಚೊಕ್ಕವಾಗಿ ತುಂಬ ಅದ್ಭುತವಾಗಿ ನಡೀತು. ಈ ಕಾರ್ಯಕ್ರಮ ನೋಡಿ ಬಂದಿದ್ದು ನಮಗೂ ಒಂದು ತುಂಬ ಸಂತೋಷ ಆಯಿತು. ಹಾಗೂ ನಮ್ಮೂರಿನ ಒಬ್ಬ ಸುರೇಶ್ ಇರ್ಬೋದು, ಅವ್ರ ಹೆಂಡತಿ ಸುಷ್ಮಾ ಅವ್ರು ಇರ್ಬೋದು, ನಮ್ಮ ಕುಣಿಗಲ್ ತಾಲೂಕಿನಲ್ಲಿ ಇದ್ಕೊಂಡು ಈ ಮಟ್ಟಕ್ಕೆ ಒಂದು ಸಾಧನೆ ಮಾಡ್ತಾ ಇರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಅವ್ರನ್ನ ಭಗವಂತ ಚೆನ್ನಾಗಿಟ್ಟಿರಲಿ ಅಂತ ನಾನು ಕೇಳ್ಕೊತೀನಿ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಎಸ್ ರಾವ್. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.